ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮ ಗುರುರಭೀಷ್ಟ ವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೂನಃ ಜಯತ್ಯಜೋ ಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋ ನಿಹಂತ ವ್ಯಾಸಾವತರ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮ ಬಿಂಬ ಸ್ವೈಶ್ವರ್ಯ ಕಾಂತ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾ ಜಯತ್ಯ ಸಂಖ್ಯೋರು ಬಲಾಂಬುಪೂರ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಗ್ನ ನದೀಭಿರಾಪ್ಯ ಕೃಷ್ಣಾವತಾರ ಹರಿರೇಕ ಸಾಗರ ನಮಸ್ತೆ ಪ್ರಾಣೇಶ ಪ್ರಣತೈಭವಾಯಾವನಿಮಗಾ ನಮಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮಾ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಾ ಪ್ರದಿಶ ಸುದೃಶಮ್ನೋ ಜಯ ಜಯ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈರ್ಮಾನೈರಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಯಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್ ಭಕ್ತಾನಾಂ ಮನಸಾಂ ಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ ಸರ್ವಸರ್ವಂ ಸಹೇಶಾನ ಸಭಾಸು ಜಿತವಾದಿರಾಟ್ ಸರ್ವದಾ ಸರ್ವದೋ ಭೂಯಾತ್ ರಘುನಾಥ ಮುನೀಶ್ವರಃ ಬ್ರಹ್ಮಾಂತ ಗುರವತ್ ಸಾಕ್ಷಾತ್ ಇಷ್ಟಂ ದೈವಂ ಶ್ರಿಯಪತಿಃ ಆಚಾರ್ಯಾಃ ಶ್ರೀಮದಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಾ ಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜಿಜ್ಞಾಸುಗಳಿಗೆ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ವಿಜಯೀಂದ್ರ ಗುರು ಸಾರ್ವಭೌಮರ ಆರಾಧನೆ ತುಂಬಾ ಹತ್ತಿರದಲ್ಲಿ ಬರ್ತಾ ಇರತಕ್ಕಂಥದ್ದಾಗಿದೆ. ವಿಜಯೀಂದ್ರ ಸ್ವಾಮಿಗಳ ವೃಂದಾವನವನ್ನ ನಾವು ಕುಂಭಕೋಣದಲ್ಲಿ ಕಾಣ್ತಾ ಇರತಕ್ಕಂಥವರಾಗ್ತೇವೆ. ಅವರು 64 ಕಲೆಗಳಲ್ಲೂ ಪ್ರಸಿದ್ಧರಾಗಿರ್ತಕ್ಕಂಥ ಮಹಾನುಭಾವರು ಅನ್ನೋದು ನಮಗೆ ಅನೇಕ ಅಂಶಗಳಿಂದ ಚರಿತ್ರೆಯಲ್ಲಿ ಗೊತ್ತಾಗ್ತಾ ಇರತಕ್ಕಂಥದ್ದಾಗತ್ತೆ. ಅಷ್ಟೇ ಅಲ್ಲ, ಅವರ ಮಹಿಮೆ ಎಂದ್ರೆ ನಯೇ ಶಬ್ದಮಯೇ ಪೂರ್ವನಯೇ ವೇದ ಶಿರಶ್ಚಯೇ ನ್ಯಾಯೇ ಚ ಚತುರಾಧ್ಯಾಯೇ ಧಿಯೇ ಕಾವ್ಯ ವಿಶುದ್ಧಯೇ ಅಂತ ಹೇಳಿ, ಅದು ನಗೆ, ಅದು ವ್ಯಾಕರಣ ಶಾಸ್ತ್ರವೇ ಆಗಲಿ, ಅದು ಒಂದು ರೀತಿಯಲ್ಲಿ ತರ್ಕಶಾಸ್ತ್ರವೇ ಆಗಲಿ, ಅಥವಾ ಶಬ್ದಮಯೇ ಅಥವಾ ವ್ಯಾಕರಣ ಶಾಸ್ತ್ರವೇ ಆಗಲಿ, ಅಥವಾ ಪೂರ್ವನಯೇ ಅಥವಾ ಪೂರ್ವಮೀಮಾಂಸಾದ ವಿಚಾರಗಳೇ ಆಗಲಿ, ವೇದ ಶಿರಶ್ಚಯೇ ಅಥವಾ ಬ್ರಹ್ಮಮೀಮಾಂಸಾವನ್ನ ನಡೆಸತಕ್ಕಂತಹ ಉತ್ತರ ಮೀಮಾಂಸಾದ ಸಂದರ್ಭವೇ ಆಗಲಿ, ನ್ಯಾಯೇ ಚ ಚತುರಾಧ್ಯಾಯೇ, ಏನು ಚತುರಾಧ್ಯಾಯಗಳಿಂದ ಕೂಡಿರತಕ್ಕಂಥ ಏನು ಬ್ರಹ್ಮಸೂತ್ರ ಮೊದಲಾದವುಗಳಿದೆ, ಇವುಗಳ ವಿಚಾರದಲ್ಲಿ ಆಗಲಿ, ಧಿಯೇ ಒಳ್ಳೆ ಬುದ್ಧಿ ಬರಬೇಕು ಅಂದ್ರೆ ಕಾವ್ಯ ವಿಶುದ್ಧಯೇ, ವಿಶುದ್ಧವಾಗಿರ್ತಕ್ಕಂಥ ಕವಿತಾ ಪ್ರಜ್ಞೆ, ವಾಕ್ಕೌಶಲ
ಮತ್ತೆ ಶಾಸ್ತ್ರದಲ್ಲಿ ಆಳವಾಗಿರ್ತಕ್ಕಂಥ ಚರ್ಚೆ, ಇದೆಲ್ಲವೂ ಬರಬೇಕು ಅಂದ್ರೆ ವಿಜಯೀಂದ್ರ ಗುರುಂ ಭಜೆ. ವಿಜಯೀಂದ್ರ ಗುರುಗಳನ್ನ ಏನಂದ್ರೆ ಸ್ತೋತ್ರ ಮಾಡ್ತಾ ಇರ್ತಕ್ಕಂಥವನಾಗ್ತೇವೆ ಅಂತ ವಿಜಯೇಂದ್ರ ಗುರುಗಳ ಸ್ತೋತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂಥವರ ಆರಾಧನೆ ಬರ್ತಾ ಇರ್ತಕ್ಕಂಥದ್ದಾಗಿದೆ. ಅದಕ್ಕೆ ಎಲ್ಲ ಒಂದು ಮಧ್ವ ಸಿದ್ಧಾಂತಕ್ಕೆ ಹೊಸ ಒಂದು ದಿಗ್ದರ್ಶನವನ್ನೇ ಕೊಡ್ತಕ್ಕಂಥ ನಮ್ಮ ಏನು ವ್ಯಾಸರಾಜ ವಿಶ್ವವೇದಿಕೆ ಅಂದ್ರೆ ವರ್ಲ್ಡ್ ಫೋರಮ್ ಆಫ್ ವ್ಯಾಸರಾಜ ಡಿವೋಟೀಸ್, ಇದರ ಸಂಸ್ಥಾಪಕರಾಗಿರ್ತಕ್ಕಂಥ ನಾಗು ಶ್ರೀನಿವಾಸ್ ಅವರು ಇವತ್ತಲ್ಲ ಪ್ರತಿ ವರ್ಷವೂ ಕೂಡ ಅದು ಮಧ್ವನವಮಿ ಸಂದರ್ಭವೇ ಆಗಲಿ, ವಿಜಯೇಂದ್ರರ ಆರಾಧನೆ ಆಗಲಿ, ಅಥವಾ ಪುರಂದರದಾಸರ ಆರಾಧನೆಯೇ ಆಗಲಿ, ಅಥವಾ ವ್ಯಾಸರಾಜರ ಆರಾಧನೆಯೇ ಆಗಲಿ, ಅಥವಾ ಗೋಕುಲಾಷ್ಟಮಿ ಮೊದಲಾದ ಸಂದರ್ಭಗಳೇ ಆಗಲಿ, ಯಾವಾಗಲೂ ಕೂಡ ಅವರು ಅನೇಕ ವಿಚಾರಗಳನ್ನ ವಿದ್ವಾಂಸರ ಮೂಲಕವಾಗಿ ಸಮಾಜಕ್ಕೆ ಪ್ರಸ್ತುತಪಡಿಸುವ ಒಂದು ದೊಡ್ಡ ಕಾರ್ಯವನ್ನ ಅವರು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದು 1-2 ವರ್ಷಗಳಿಂದ ಹೊಸದಾಗಿ ಹಮ್ಮಿಕೊಂಡ ಹವ್ಯಾಸ ಏನಲ್ಲ. 10 ವರ್ಷಗಳಿಂದ ಅವರು ಇಂಥ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ನಮಗಿಂತ ಮೊದಲು ಅವರು ತುದಿಗಾಲಲ್ಲಿ ನಿಂತು ಸಮಾಜಕ್ಕೆ ಇಂತಹದ್ದನ್ನ ಕೊಡಬೇಕು ಅಂತ ಹೇಳುವ ಒಂದು ವಿಶಿಷ್ಟ ಮನೋಭಾವದ ವ್ಯಾಸರಾಜರ ವಿಶೇಷ ಭಕ್ತರಾಗಿರ್ತಕ್ಕಂಥವರು, ವಿದ್ಯಾಪಯೋನಿಧಿಗಳು, ವಿದ್ಯಾವಾಚಸ್ಪತಿಗಳು, ಇವರೆಲ್ಲರ ಶ್ರೇಷ್ಠತೆಯ ಒಳ್ಳೆ ಅಭಿಮಾನಕ್ಕೆ ಪಾತ್ರರಾಗಿರ್ತಕ್ಕಂಥ ವ್ಯಾಸರಾಜರಲ್ಲಿ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಭಕ್ತಿಯುಳ್ಳಂತ ಧೀಮಂತ ವ್ಯಕ್ತಿಗಳಾಗಿರ್ತಕ್ಕಂಥವರಾಗಿದ್ದಾರೆ. ಅವರು ವಿಜಯೇಂದ್ರ ಗುರು ಸಾರ್ವಭೌಮರ ಗ್ರಂಥದ ಬಗ್ಗೆ ಉಪನ್ಯಾಸ ಆಗಬೇಕು ಅಂತ ಕೇಳಿದ್ರು. ನಾನು ಯಾತ್ರ ಬಗ್ಗೆ ಮಾಡಲಿ ಅಂತ ಸುಮ್ಮನೆ ಅವರನ್ನ ಒಂದು ಮಾತು ಕೇಳಿದೆ. ಅವ್ರು ಹೇಳಿದ್ರು, ಒಂದು ಗ್ರಂಥ ಮಾಡಿರೋರಾದ್ರೆ ಆ ಗ್ರಂಥದ ಬಗ್ಗೆ ಮಾಡಿ ಅಂತ ಹೇಳ್ಬೋದು, 104 ಗ್ರಂಥ ಮಾಡಿದ್ದಾರೆ, ನೀವು ಯಾವ್ದು ಬೇಕಾದ್ರೆ ಆಯ್ದುಕೊಂಡು ಮಾಡಿ ಎಂದ್ರು. ಆಗ ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ವಿಜಯೇಂದ್ರ ಗುರು ಸಾರ್ವಭೌಮರ ಸಾರಸ್ವತ ಕೊಡುಗೆಯನ್ನು ನೆನೆದು ನನ್ನ ಮನಸ್ಸೇ ಒಂದು ತರಹ ಆನಂದದಲ್ಲಿ ಮುಳುಗಿ ಪುಳುಕಿತವಾದಂತೆ ಆಯಿತು. ಯಾಕೆ ಅಂದ್ರೆ 104 ಗ್ರಂಥಗಳನ್ನ ರಚನೆ ಮಾಡೋಣ ಅಂದ್ರೆ ಏನು, ಅದನ್ನ ಜಿಜ್ಞಾಸು ಪ್ರಪಂಚಕ್ಕೆ ಕೊಟ್ಟು ಮಧ್ವ ಸಿದ್ಧಾಂತವನ್ನು ಸುಸ್ಥಿರವಾಗಿ ಸ್ಥಾಪಿಸುವ ಅವರ ಒಂದು ಧೀರೋದಾತ್ತ ವ್ಯಕ್ತಿತ್ವವನ್ನು ನೆನೆದೇ ನನಗೆ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದಾಗಿದೆ. ಹೀಗಿರುವಾಗ ಯಾವ ಗ್ರಂಥದ ಬಗ್ಗೆ ಮಾತಾಡ್ಲಿ ಅಂತ ನನ್ನನ್ನು ನಾನು ಅವಲೋಕನ ಮಾಡ್ಕೊಳ್ತಾ ಇರುವಾಗ ಒಂದು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಮಠದಿಂದ ಪ್ರಸ್ತುತವಾದ ವಿಜಯೇಂದ್ರ ಸಂಪುಟದ 1ನೇ ಏನು ಸಂಪುಟ ಇದೆ, ಅಂಕ 1 ಏನು ಸಂಪುಟ ಇದೆ, ಇದರಲ್ಲಿ ಬಂದಿರುವ ಶ್ರೀಮನ್ ಮಧ್ವ ಸಿದ್ಧಾಂತ ಸಾರೋದ್ಧಾರ ಅನ್ನೋ ಗ್ರಂಥ ಏನಿದೆ, ಅದರಲ್ಲಿಯ ಕೆಲವು ಭಾಗಗಳನ್ನು ಆಯ್ದುಕೊಂಡ್ರೆ ಹೇಗೆ ಅಂತ ತೆಗೆದುಕೊಂಡೆ. ನನ್ನ ಮನಸ್ಸಲ್ಲಿ ಆ ಗ್ರಂಥವನ್ನು ನೋಡುವಾಗ ವಿಷ್ಣು ಸರ್ವೋತ್ತಮತ್ವ ಮೊದಲಾದ ತತ್ವಗಳಿರುತ್ತೇನೋ ಅಂತ ಹೇಳಿ ಒಂಥರ ಕುತೂಹಲ ಇತ್ತು. ಆದ್ರೆ ಅಂತಹ ತತ್ವಗಳನ್ನೇನು ವಿಜಯೇಂದ್ರ ಗುರು ಸಾರ್ವಭೌಮರು ಆಯ್ದುಕೊಂಡಿಲ್ಲ. ಮಧ್ವ ಸಿದ್ಧಾಂತ ಅನ್ನುವುದು ಶ್ರುತಿಯ ನೆಲೆಯಲ್ಲಿ ವಿಚಾರ ಮಾಡಿದಾಗ ಅದೆಷ್ಟು ಪರಿಪಕ್ವವಾಗಿರ್ತಕ್ಕಂಥದ್ದಾಗಿದೆ, ಅದು ಹೇಗೆ ಪರಮತವನ್ನ ನಿರಾಕರಣೆ ಮಾಡುತ್ತೆ ಅನ್ನುವತ್ತ ಅದು ಕೇಂದ್ರೀಕರಿಸಿರ್ತಕ್ಕಂಥದ್ದಾಗಿದೆ. ಇಂತಹ ಗ್ರಂಥವನ್ನು ಮಾಡಕ್ಕೆ ವಿಜಯೇಂದ್ರಿಗೆ ಅಂತಹ ಒಂದು 64 ಕಲೆಗಳಲ್ಲಿ ಪ್ರಾವೀಣ್ಯ ಇರಲಿ, ಅದು ಬೇರೆ. ಇಂತಹ ಒಂದು ಶ್ರುತಿ ಸಿದ್ಧವಾದ ವಿಚಾರವನ್ನ ಗ್ರಂಥವಾಗಿ ಇಟ್ಟು ಜಗತ್ತಿಗೆ ಕೊಡಬೇಕಂತ ಒಂದು ಕೌಶಲ್ಯ ಇದೆಯಾ ಅನ್ನುವಾಗ ವಿಜಯೇಂದ್ರ ಗುರುಗಳ ಸ್ತೋತ್ರ ನನಗೆ ಓದ್ತಾ ಜ್ಞಾಪಕಕ್ಕೆ ಬಂತು. ಷಡ್ವಾರಂ ವ್ಯಾಸರಾಜೇಂದು ಮುಖಾತ್ ಶ್ರುತ್ವಾ ವಿಶೇಷತಃ ಮಧ್ವಶಾಸ್ತ್ರಾರ್ಥ ಸಾರಂತು ವ್ಯಾಚಕ್ಷಾಣಂ ನಿಜಾನ್ ಪ್ರತಿ. 6 ಬಾರಿ ವ್ಯಾಸರಾಜರಿಂದ ವ್ಯಾಸತ್ರಯ ಮೊದಲಾದ ಗ್ರಂಥಗಳನ್ನು ಕೇಳಿದ್ದಾರೆ. ಏನೋ ನಮ್ಮಂತ ದಡ್ಡರಾಗಿದ್ರೆ ತುಂಬ ಸತಿ ಕೇಳಿದ್ದಾರೆ, ತಲೆಗೆ ಹತ್ತಿಲ್ಲ ಅನ್ಬೋದು. 64 ಕಲೆಗಳಲ್ಲಿ ಪ್ರೌಢರಾಗಿರ್ತಕ್ಕಂಥವ್ರು, ಸರಸ್ವತಿಯ ಪುತ್ರರು ಅಂತ ಪ್ರಖ್ಯಾತರಾಗಿರ್ತಕ್ಕಂಥವ್ರು, ಅವರು 6 ಸಾತಿ ಕೇಳೋದು ಏನಿತ್ತು? 2ನೇ ಸಾತಿ ಕೇಳುವಾಗ್ಲೇ ನಮ್ಗೆ ಎಷ್ಟೋ ಸತಿ ಬೇಜಾರು ಬಂದ್ಬಿಡುತ್ತೆ. ಕೆಲವರಂತೂ ಸುಧಾಮಂಗಳ ಆಗಿ ಶಾಲು ಉದ್ದಿಸ್ಕೊಂಡವರು ಮತ್ತೊಮ್ಮೆ ಸುಧಾನ ಮುಟ್ಟಲೇಬಾರದು ಅನ್ನೋ ರೀತಿಯಾದ ಒಂದು ಪ್ರಭುತ್ವ ಹೊಂದಿದೀವಿ ಅನ್ನೋ ರೀತಿ ತೋರಿಸ್ತಾ ಇರ್ತಾರೆ. 6 ಸಾತಿ ಕೇಳೋದು ಏನುಂಟು? ವಿಜಯೇಂದ್ರರು ಅಷ್ಟು ದಡ್ಡರಿದ್ರೆ
ಅಥವಾ ವ್ಯಾಸರಾಜರು ಬೇರೆ ಯಾರಿಗೂ ಸಿಗದೆ ಇವ್ರಿಗೆ ಹೇಳೋಣ ಅಂತ ಹೇಳ್ತಾ ಇದ್ರೆ ಏನು ಇದರ ರಹಸ್ಯ? ಓಂ ಆವೃತ್ತಿ ಅಸಕೃದುಪದೇಶಾತ್ ಓಂ ಅಂತ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಕೊಟ್ಟಿರ್ತಕ್ಕಂಥ ನಿರ್ಣಯ ಹಾಗೂ ನಿರ್ದೇಶದಂತೆ ಪುನಃ ಪುನಃ ಶ್ರವಣಾದಿಗಳನ್ನ ಮಾಡ್ತಾ ಇರ್ತಕ್ಕಂಥದ್ದಾಗಬೇಕು, ಮನನಾದಿಗಳನ್ನ ಮಾಡಬೇಕು. ಇದು ಜಿಜ್ಞಾಸುಗಳ ಲಕ್ಷಣ, ಮುಮುಕ್ಷುಗಳ ಲಕ್ಷಣ ಅಂತ ವ್ಯಾಸರಾಜರು ಹೇಳಿದ ರೀತಿಯಲ್ಲಿ, ವೇದವ್ಯಾಸರು ಹೇಳಿದ ರೀತಿಯಲ್ಲಿ ವ್ಯಾಸರಾಜರು ಆ ಗ್ರಂಥವನ್ನ ಒಮ್ಮೆ ಮಂಗಳ ಮಾಡಿ ಕೈ ತೊಳೆದುಕೊಳ್ತಾ ಇರಲಿಲ್ಲ, ಮತ್ತೆ ಮತ್ತೆ ಮಾಡ್ತಾ ಇದ್ರು. ದೊಡ್ಡ ಜ್ಞಾನಿಗಳು ಸಿಕ್ಕಾಗ ಅವಕಾಶವನ್ನ ಮತ್ತೆ ಮತ್ತೆ ಉಪಯೋಗಿಸ್ಕೊಳ್ತಾ ಇರಬೇಕು. ಆ ವಿಷಯದಲ್ಲಿ ಸಾಕು ಎಂಬ ಮನೋಭಾವ ಅಥವಾ ಬೇಡ ಎಂಬ ಉದ್ದಟತನ ಇರಬಾರದು. ಅದಕ್ಕೆ ಪ್ರತಿ ಬಾರಿಯೂ ವಿಜಯೇಂದ್ರರು ಅದನ್ನು ಕೇಳ್ತಾ ಇದ್ರು. ಅಂತ ತಿಳಿದವರು ಕೇಳ್ತಾ ಇದ್ದಾರೆ ಎಂದ್ಬಿಟ್ಟು ಪ್ರತಿ ಬಾರಿಯೂ ಹೊಸ ಹೊಸ ಅರ್ಥವನ್ನ ವ್ಯಾಸರಾಜ ಗುರು ಸಾರ್ವಭೌಮರು ವಿಜಯೇಂದ್ರಿಗೆ ಹೇಳ್ತಾ ಇರ್ತಕ್ಕಂಥವರಾಗಿದ್ರು. ಆದ್ದರಿಂದ 6 ಬಾರಿ ವ್ಯಾಸರಾಜರಿಂದ ಆ ವ್ಯಾಸತ್ರಯ ಮೊದಲ ಅಧ್ಯಯನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಅದನ್ನ ವ್ಯಾಸರಾಜೇಂದು ಮುಖಾತ್ ಅಂತ ಹೇಳ್ತಾ ಆ ವ್ಯಾಸರಾಜರ ಒಂದು ವ್ಯಾಸರಾಜೇಂದು ಮುಖಾತ್ ಅಂತ ಹೇಳ್ತಾ ಆ ವ್ಯಾಸರಾಜರ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಮುಖದಿಂದ ಅದನ್ನ ಕೇಳಿ ಪಾಠ ಮಾಡ್ತಾ ಇರತಕ್ಕಂಥವರಾಗಿದ್ರು ಅಂತ ಬರುತ್ತೆ. ಅಂದ್ರೆ ವ್ಯಾಸರಾಜರಿಂದ ಅವರು ಪಾಠ ಮಾಡ್ತಾ ಇದ್ರು, ವ್ಯಾಸರಾಜರಿಂದ ಕಲಿತು ಅಂದ್ರೆ ಒಂದು ವಿದ್ಯೆಗೆ ಯಾವಾಗ ಸಾರ್ಥಕ್ಯ? ನಾವು ಕಲಿತಿದ್ದನ್ನ 10 ಜನರಿಗೆ ಹೇಳಿದ್ರೆ ಸಾರ್ಥಕ. ಅದನ್ನ ವಿಜಯೇಂದ್ರ ಗುರು ಸಾರ್ವಭೌಮರು ಮಾಡಿದ್ದಾರೆ ಅಂತ ಹೇಳ್ತಾ ಮತ್ತೆ ತಿಳಿಸ್ತಾರೆ. ನವಕೃತ್ವೋ ನ್ಯಾಯ ಸುಧಾಂ ವ್ಯಾಸತೀರ್ಥ ಪಯೋನಿದೇಹಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಶ್ರೀಮನ್ ನ್ಯಾಯ ಸುಧಾವನ್ನಂತೂ ವ್ಯಾಸರಾಜರಿಂದ ನವಕೃತ್ವ ಅಂದ್ರೆ 9 ಬಾರಿ ಅದನ್ನ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದನ್ನ ನ್ಯಾಯಸುಧೆಯನ್ನ ವ್ಯಾಸರಾಜರಿಂದ ಕೇಳ್ತಾ ಇರುವಾಗ ಅಮೃತವನ್ನೇ ಕುಡಿದರೆ ಎಷ್ಟು ಸಾರ್ಥಕ್ಯ ಬರುತ್ತೋ, ಎಷ್ಟು ಸಂತೋಷ ಬರುತ್ತೋ, ಅಷ್ಟು ಹೆಮ್ಮೆ ಬರುತ್ತೋ, ಹಾಗೆ ಅದನ್ನ ಹೇಳ್ತಾ ನಾಕೀಂದ್ರಮಿವ ಸನ್ನುತಂ, ಹೇಗೆ ದೇವತೆಗಳ ರಾಜನಾದ ದೇವೇಂದ್ರನಿಗೆ ದೇವತೆಗಳೆಲ್ಲರೂ ನಮಸ್ಕಾರ ಮಾಡ್ತಾರೋ ಹಾಗೆ ಅಂತಹ ನ್ಯಾಯಾಮೃತಾದಿವನ್ನ ನ್ಯಾಯಸುಧಾವನ್ನ ಕುಡಿದು ಪೂಜಿತರಾಗಿರ್ತಕ್ಕಂಥ ಅದನ್ನು ಜಗತ್ತಿಗೆ ಕೊಡ್ತಾ ಇರುವ ವ್ಯಾಸರಾಜರು ಎಲ್ಲ ಸಜ್ಜನರಿಂದ ನಮಸ್ಕೃತರಾಗಿರ್ತಕ್ಕಂಥವರಾಗಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಅಂತ ಹೇಳೋದನ್ನ ನಾವು ಕಾಣ್ತಾ ಇರ್ತಕ್ಕಂಥವರಾಗಿದ್ದೀವಿ. ಈಗ ಪ್ರಸ್ತುತ ನಾವು ಅದ್ವೈತ ಮತದ ಒಂದು ಪ್ರಕ್ರಿಯೆಯನ್ನು ತೆಗೆದುಕೊಂಡು ಅದನ್ನು ಹೇಗೆ ವಿಜಯೇಂದ್ರ ಗುರು ಸಾರ್ವಭೌಮರು ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದನ್ನ ಆತರ ಪಡೆದೆ ನಿಧಾನವಾಗಿ ನೋಡೋಣ. ಅದಕ್ಕಿಂತ ಮೊದಲು ಸಣ್ಣ ವಿಜ್ಞಾಪನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ವಿಜಯೇಂದ್ರ ಗ್ರಂಥವನ್ನು ಹೇಳುವ ಸಾರ್ವಭೌಮತೆ ಅಥವಾ ಪರಿಪಕ್ವತೆ ಅಥವಾ ಅಗಾಧವಾದ ವೈದುಷ್ಯ ನಮ್ಮಲ್ಲಿ ಇಲ್ಲ. ಆದರೆ ಕೃತ್ಯೇಷು ಪ್ರವರ ಇತಿಹ ವರ್ಣಯಾಮಃ, ಮಧ್ವರ ಚರಿತ್ರೆಯನ್ನು ಹೇಳಿ ಅಂತ ಮಧ್ವರ ಶಿಷ್ಯರನ್ನ ಕೇಳಿದಾಗ ಮಧ್ವಾಚಾರ್ಯ ಶಿಷ್ಯರು ಹೇಳ್ತಾರೆ, ನಮ್ಗೆ ಅವ್ರ ಶಿಷ್ಯನ್ನೆಲ್ಲ ಆಳ ಅಗಲಗಳನ್ನು ಹೇಳುವ ಶಕ್ತಿ ಇಲ್ಲ, ಆದರೆ ಏನೇನೋ ಕೆಲಸ ಮಾಡೋಕ್ಕಿಂತ ಗುರುಗಳ ಗುಣಗಾನವನ್ನ ಮಾಡುವುದು ಮುಕ್ಷುಗಳ ಕರ್ತವ್ಯ ಅಂತ ತಿಳಿದು ನಾ ವಿಷಯದಲ್ಲಿ ಪ್ರಯತ್ನ ಪಡ್ತೇನೆ ಅಂತ ಮಧ್ವಾಚಾರ್ಯ ಶಿಷ್ಯರು ಹೇಳ್ತಾರೆ. ವಿಜಯೇಂದ್ರ ಗುರು ಸಾರ್ವಭೌಮರ ಬಗ್ಗೆನೂ ಅವರ ಗ್ರಂಥದ ಬಗ್ಗೆನೂ ಕೂಡ ನಾನು ತಿಳಿದಿದ್ದರ ಮಟ್ಟಿಗೆ ತಿಳಿಸಲು ನಾನು ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಆದ್ದರಿಂದ ಅದು ಹೆಚ್ಚು ಸಾತಿ ನಾವು ಆ ಗ್ರಂಥದ ಪಾಠ ತೊಡಗಿದ್ರೆ ಒಂದು ಸಾಧಾರಣವಾದ ಒಂದು ಪ್ರಭುತ್ವ ಬರುತ್ತೆ, ಇಲ್ಲದೆ ಇದ್ರೆ ಅದರ ಹಿಡಿತ ಸಿಗೋದು ಕಷ್ಟ. ಆದರೂ ಆ ಗ್ರಂಥವನ್ನ ನಾವು ಪರಿಚಯ ಮಾಡದೆ ಹೋಗ್ಬಿಟ್ರೆ ಆ ಭಾಗವನ್ನ ಏನಂದ್ರೆ ಸಾಮಾನ್ಯ ಜನರು ಕೇಳದಂತೆ ಆಗಲ್ವಲ್ಲ, ನಮಗೆ ವಿಜಯೇಂದ್ರ ಗುರು ಸಾರ್ವಭೌಮರ ಅನುಗ್ರಹ ಆಗಬೇಕು ಅನ್ನುವ ದೃಷ್ಟಿಯಿಂದ ನಾನು ತೆಗೆದುಕೊಳ್ತಾ ಇರ್ತಕ್ಕಂಥವನಾಗಿದ್ದೇನೆ. ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ ಏನಂದ್ರೆ, ಬ್ರಹ್ಮನನ್ನ ಬಿಟ್ಟು ಜಗತ್ತೆಲ್ಲ ಮಿಥ್ಯಾ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ, ಬ್ರಹ್ಮನನ್ನ ಬಿಟ್ಟು ಜಗತ್ತೆಲ್ಲವೂ ಸುಳ್ಳು ಅಂತ ವಾದ ಮಾಡ್ತಕ್ಕಂಥವ್ರು ಇದ್ದಾರೆ. ಆದರೆ
ಒಂದು ಶ್ರುತಿ ಇದೆ. ತತ ಏವ ತದ್ ಏಕೆ ಆಹು ಅಸದೇವ ಇದಮಗ್ರ ಆಸೀತ್ ಅಂತ ಹೇಳಿ ಮೊಟ್ಟ ಮೊದಲು ಸೃಷ್ಟಿಯ ಆರಂಭದಲ್ಲಿ ಅಸತ್ತಾಗಿರ್ತಕ್ಕಂಥದ್ದು ಇತ್ತು ಅಂತ ಹೇಳ್ತಾರೆ. ಶ್ರುತಿ ಇದೆ. ಈ ಶ್ರುತಿಯನ್ನ ಶೂನ್ಯವಾದಿಗಳು ಅಂದ್ರೆ ಬೌದ್ಧರೇನ್ ಹೇಳ್ತಾರೆ? ಸೃಷ್ಟಿಯ ಮೊದಲು ಶೂನ್ಯವೇ ಇತ್ತು, ಅಂದ್ರೆ ಏನೂ ಇರಲಿಲ್ಲ, ಸರ್ವಂ ಶೂನ್ಯಂ 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 ಅನ್ನುವುದಕ್ಕೆ ಈ ಶ್ರುತಿಯೇ ಆಧಾರ ಆಗಿದೆ. ಯಾಕೆಂದ್ರೆ ಸೃಷ್ಟಿಯ ಮೊದಲು ಏನು ಇರಲಿಲ್ಲ, ಅಸತ್ತೇ ಇತ್ತು ಅಂತ ಹೇಳ್ತಾರೆ. ಆದರೆ ಶ್ರುತಿ ಏನ್ ಮಾಡಿದೆ? ಅದನ್ನ ಅನುವಾದ ರೂಪವಾಗಿ ಹೇಳಿಬಿಟ್ಟು ತದ್ಯೇಕೆ ಆಹು. ಕೆಲವರು ಹೀಗೆ ಹೇಳುತ್ತಾರೆ, ಸೃಷ್ಟಿಯ ಮೊದಲು ಅಸತ್ತೇ ಇತ್ತು ಅಂತ. ಆದರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅಸತಃ ಕಥಂ ಅಸತಃ ಸಜ್ಜಾಯೇತ, ಏನೂ ಇಲ್ಲದೆ ಇರುವಾಗ ಅದರಿಂದ ಸೃಷ್ಟಿ ಆದರೂ ಹೇಗೆ ಆದೀತು? ಅಸತ್ತಿನಿಂದ ಸತ್ಪದಾರ್ಥ ಹೇಗೆ ಹುಟ್ಟೀತು? ಅಸತ್ತಿನಿಂದ ಸತ್ಪದಾರ್ಥ ಹುಟ್ಟಲು ಸಾಧ್ಯವಿಲ್ಲ ಅಂತ ಶ್ರುತಿ ಇರುವುದರಿಂದ ಏನ್ ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ ಅಂದ್ರೆ, ಏನು ಜಗತ್ತು ಅಸತ್ತಂತ ತಿಳ್ಕೊಂಡಿದ್ರು, ಶ್ರುತಿಯಿಂದ ಏನಾಗಿರ್ತಕ್ಕಂಥದ್ದಾಗಿದೆ? ಜಗತ್ತು ಅಸತ್ತಿನಿಂದ ಹುಟ್ಟಿಲ್ಲ, ಬ್ರಹ್ಮನಿಂದ ಹುಟ್ಟಿರ್ತಕ್ಕಂಥದ್ದಾಗಿದೆ ಅಂತ ಹೇಳಿ ತಿಳಿಯೋದ್ರಿಂದ ಸಮ್ಯಕ್ ವಿಜ್ಞಾತತ್ವ ಏನಿದೆ ಅದು ಕಾಣ್ತಾ ಇರತಕ್ಕಂಥದ್ದಾಗಿದೆ. ಅಂದ್ರೆ ಅಸತ್ತಿನಿಂದ ಜಗತ್ತು ಹುಟ್ಟಿಲ್ಲ, ಬ್ರಹ್ಮನ ದೆಸೆಯಿಂದ ಜಗತ್ತು ಹುಟ್ಟಿದೆ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ರಿಂದ ಬೇರೆ ರೀತಿಯಾಗಿ ತಿಳಿದದ್ದನ್ನ ಸತ್ವೇನ ಅಂದ್ರೆ ಸರಿಯಾಗಿ ತಿಳಿತಕ್ಕಂಥವರಾಗಿದ್ದಾರೆ. ಅದರಿಂದ ಸಮ್ಯಕ್ ವಿಜ್ಞಾತತ್ವ ಅನ್ನುವುದೇನಿದೆ ಇಲ್ಲಿ ತಿಳಿದು ಬರ್ತಾ ಇರ್ತಕ್ಕಂಥದ್ದಾಗಿದೆ. ಈಗ ಪರರು ಏನ್ ಹೇಳ್ತಾರೆ? ಜಗತ್ತು ಮಿಥ್ಯಾ ಅಂತಾರೆ. ಬ್ರಹ್ಮಜ್ಞಾನದಿಂದ ಜಗತ್ತು ಬಾಧಿತವಾಗುತ್ತೆ, ಜಗತ್ತು ಮಿಥ್ಯ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತಾರೆ. ವಿಜಯೇಂದ್ರ ಸ್ವಾಮಿಗಳು ಇದರ ಮೂಲವನ್ನ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ತಕ್ಕಂಥವರಾಗಿದ್ದಾರೆ. ಈಗ ಜಗತ್ತು ಮಿಥ್ಯ ಅಂದ್ರೆ ಯಾವ ತರ? ಶುಕ್ತಿಯಲ್ಲಿ ರಜತ ಕಾಣಿಸುತ್ತಲ್ಲ, ನೇದಂ ರಜತಂ ಅಂತ ಬಂದಾಗ ರಜತ ಅನ್ನೋದು ಮಿಥ್ಯ ಅಂತ ಗೊತ್ತಾಗತ್ತಲ್ಲ, ಹಾಗೆ ಏನಾಗಿದೆ ಬ್ರಹ್ಮನಲ್ಲಿ ಜಗತ್ತು ಕಾಣ್ತಾ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಏನಂದ್ರೆ ಜಗತ್ತು ಕೂಡ ಮಿಥ್ಯ ಆಗಬೇಕು ಅಂತ ಹೇಳ್ತಾರೆ. ಇರಲಿ, ಶುಕ್ತ್ಯಾದೇಹೇ ಅಪಿ ಪ್ರಾಗ್ ವಿಶೇಷ ದರ್ಶನಾತ್ ರಜತಾತ್ಮನ ಜ್ಞಾತಸ್ಯ ವಿಶೇಷ ದರ್ಶನ ಅನಂತರಂ ನೇದಂ ರಜತಂ ಕಿಂತು ಶುಕ್ತಿ ಇತ್ಯಾದಿ ಪ್ರತ್ಯಕ್ಷೇನ ರಜತತ್ವಾದಿ ಅಭಾವವತ್ತೆಯ ಶುಕ್ತಿತ್ವಾದಿನ ಸಮ್ಯಕ್ ವಿಜ್ಞಾತತ್ವಾತ್ ಆಗಿರ್ತಕ್ಕಂಥದ್ದಾಗಿದೆ. ಸರಿ, ಇಲ್ಲಿ ಏನಂದ್ರೆ ನೀನು ಯಾಕೆ ಅಂದ್ರೆ ಬ್ರಹ್ಮನನ್ನಾಗಲಿ ಅಥವಾ ಶುಕ್ತಿಯನ್ನಾಗಲಿ ಬಾಧ್ಯ ಅಂತ ಒಪ್ಪಿಲ್ಲ ಅಲ್ವಾ? ರಜತವನ್ನ ಬಾಧ್ಯ ಅಂತ ಹೇಳಿದ್ದಾನೆ, ರಜತಕ್ಕೆ ಅಧಿಷ್ಠಾನವಾಗಿರ್ತಕ್ಕಂಥ ಶುಕ್ತಿಯನ್ನ ಬಾಧ್ಯ ಅಂತ ಹೇಳಿಲ್ಲ. ಹಾಗೆ ಬ್ರಹ್ಮನಲ್ಲಿ ಜಗತ್ ಕಂಡಿದೆ ಅಂತ ಇಟ್ಕೊಳ್ಳೋಣ. ಆಗ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥ ಬ್ರಹ್ಮನನ್ನ ಏನಂತ ಹೇಳಿಲ್ಲ? ಬಾಧ್ಯ ಅಂತ ಹೇಳಿಲ್ಲ. ಶುಕ್ತಿಯನ್ನೂ ನೀನು ಬಾಧ್ಯ ಅಂತ ಹೇಳಿಲ್ಲ, ಹಾಗೆ ಜಗತ್ತಿಗೆ ಆಧಾರವಾದ ಬ್ರಹ್ಮನನ್ನು ಕೂಡ ಬಾಧ್ಯ ಅಂತ ಹೇಳಿಲ್ಲ. ಯಾಕೆ ಅಂದ್ರೆ ಬಾಧ ಅವದೇಹೆ ಅಧಿಷ್ಠಾನತ್ವೇನ ಅಬಾಧ್ಯತ್ವ ಉಪಗಮ, ಅದು ಬಾಧಕ್ಕೆ ಅವಧಿ. ಆದ್ದರಿಂದ ಏನಾಗಲ್ಲ, ಅದು ಬಾಧ್ಯ ಆಗಲು ಸಾಧ್ಯ ಇಲ್ಲ. ರಜತ ಎಲ್ಲಿದೆ? ಶುಕ್ತಿಯಲ್ಲಿದೆ. ಅದನ್ನ ಶುಕ್ತಿ ಬಾಧ್ಯ ಆಗಲು ಸಾಧ್ಯ ಇಲ್ಲ. ಜಗತ್ತು ಎಲ್ಲಿ ಕಂಡಿದೆ? ಬ್ರಹ್ಮನಲ್ಲಿ ಕಂಡಿದೆ ಅವರ ಪ್ರಕಾರ. ಆದ್ರಿಂದ ಜಗತ್ತು ಬಾಧ್ಯ ಆಗಲಿ, ಬ್ರಹ್ಮನಂತೂ ಬಾಧ್ಯ ಆಗಲು ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥದ್ದಾಗಿದೆ. ನಾಪಿ ಅಜ್ಞಾನಸ್ಯ ಸ್ವಕಾರ್ಯೇಣ ವರ್ತಮಾನೇನ ಪ್ರವಿಲೀನೇನ ವಾಸ ಜ್ಞಾನೇನ ನಿವೃತ್ತಿ ಬಾಧ. ಆ ತರ ಹೇಳಕ್ಕಾಗಲ್ಲ. ಹಾಗಾದ್ರೆ ಜಗತ್ತನ್ನ ಬಾಧ್ಯ ಅಂತ ಹೇಳಬೇಕಾದ್ರೆ ಯಾವ ತರಹ ಹೇಳ್ತೀಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಕ್ಕಂಥವ್ರ ಇಲ್ಲ, ಅದು ಅವಿದ್ಯಾ ಸ್ವರೂಪ. ಭಗವಂತನ ಜ್ಞಾನ ಬಂದ ಮೇಲೆ ಏನಾಗುತ್ತದೆ? ಜಗತ್ತೆಲ್ಲವೂ ಕೂಡ ಬಾಧ್ಯವಾಗುತ್ತದೆ ಅಂತ ಹೇಳ್ತೀನಿ ಅನ್ನುವುದಾದರೆ
ಸರ್ವಂ ಅದ್ವೈತಂ, ಬ್ರಹ್ಮನನ್ನ ಬಿಟ್ಟು ಎಲ್ಲವೂ ಅದ್ವೈತ ಅನ್ನುವಾಗ ಸರ್ವಂ ಅದ್ವೈತಂ, ಎಲ್ಲವೂ ಅದ್ವೈತ ಅನ್ನುವಾಗ ಅವಿದ್ಯಾ ನಿವೃತ್ತಿ ಅನ್ನೋದು ಏನಾಗಿದೆ? ಅದು ಬ್ರಹ್ಮಸ್ವರೂಪನೇ ಆಗಿದೆ. ಎಲ್ಲವೂ ಅದ್ವೈತ, ಎಲ್ಲವೂ ಬ್ರಹ್ಮಸ್ವರೂಪ, ಹೀಗೆ ವಿವೇಚನೆ ಮಾಡಿಕೊಳ್ಳುವಾಗ ಎಲ್ಲವೂ ಬ್ರಹ್ಮಸ್ವರೂಪ ಅಂದಮೇಲೆ ಅವಿದ್ಯಾ ನಿವೃತ್ತಿ ಏನಿರ್ತಕ್ಕಂಥದ್ದಾಗಿದೆ ಅದು ಬ್ರಹ್ಮಸ್ವರೂಪ. ಬ್ರಹ್ಮಜನ್ಯ ಅಲ್ಲ ಅಂದಮೇಲೆ ಅವಿದ್ಯಾ ನಿವೃತ್ತಿನೂ ಜ್ಞಾನಜನ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಲ್ಲವನ್ನೂ ಬ್ರಹ್ಮಸ್ವರೂಪ ಅಂತ ಹೇಳುವುದಾದ್ರೆ, ಎಲ್ಲವೂ ಅದ್ವೈತ ಅಂತ ಹೇಳುವುದಾದರೆ ಆಗ ಏನಾಯಿತು ಅಂದ್ರೆ ಅದು ಬ್ರಹ್ಮಸ್ವರೂಪ. ಆದ್ದರಿಂದ ಅದೇಗೆ ಜನ್ಯ ಅಲ್ವೋ ಹಾಗೇನೆ ಇದು ಕೂಡ ಅವಿದ್ಯಾ ನಿವೃತ್ತಿಯು ಜ್ಞಾನಜನ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಜಗತ್ತಿದೆ. ಜಗತ್ತೇನಾಗಿದೆ ಅಂದ್ರೆ ಅದು ಅವಿದ್ಯಾ ಕಾರ್ಯ ಆಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅವಿದ್ಯಾ ಕಾರ್ಯಸ್ಯ ವೇದಾದೇಹೇ ಅವಿದ್ಯಾ ನಿವೃತ್ತಿಜನ್ಯ ನಿವೃತ್ತಿ ಪ್ರತಿಯೋಗಿತ್ವೇನ ಅದೇನಾಯಿತು? ಅದು ಅವಿದ್ಯಾ ನಿವೃತ್ತಿ ಸರಿ, ಆದ್ರೆ ಜಗತ್ತೇನಾಗಿದೆ? ಅದು ಅವಿದ್ಯೆಯ ಕಾರ್ಯ ಆಗಿದೆ. ಅಂದಮೇಲೆ ಅದು ಅವಿದ್ಯಾ ನಿವೃತ್ತಿ ಜನ್ಯವಾಗಿರ್ತಕ್ಕಂತಹ ನಿವೃತ್ತಿಗೆ ಅದು ಪ್ರತಿಯೋಗಿ ಆಗಿದ್ದರಿಂದ ಅದರ ನಿವೃತ್ತಿಯೂ ಕೂಡ ಜ್ಞಾನಜನ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಿದ್ಯಾ ನಿವೃತ್ತಿಯು ಜ್ಞಾನಜನ್ಯ ಅಂದಮೇಲೆ ಅವಿದ್ಯಾ ನಿವೃತ್ತಿಯ ನಿವೃತ್ತಿ ಅಂದ್ರೆ ಅದರ ಕಾರ್ಯ ಏನಿದೆ ಅದು ಕೂಡ ಜ್ಞಾನಜನ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀನು ಜಗತ್ತು ಜ್ಞಾನಜನ್ಯವಾಗಿದೆ, ಆದ್ದರಿಂದ ಜಗತ್ತು ಮಿಥ್ಯಾ ಅಂತ ಹೇಳಕ್ ಬರಲ್ಲ. ಬ್ರಹ್ಮಸ್ವರೂಪ ಅಂದ್ರೆ ಬರಲ್ಲ. ಯಾಕಂದ್ರೆ ಬ್ರಹ್ಮಸ್ವರೂಪ ಅಂದ್ರೆ ಬ್ರಹ್ಮನು ಹೇಗೆ ಜನ್ಯ ಅಲ್ವೋ ಹಾಗೆ ಜಗತ್ತು ಕೂಡ ಏನಂದ್ರೆ ಆ ಜ್ಞಾನದಿಂದ ಜನ್ಯ ಅಲ್ಲ, ಆದ್ದರಿಂದ ಅದು ನಾಶ ಆಗತ್ತೆ ಅಂತ ಹೇಳಕ್ ಬರಲ್ಲ. ಇನ್ನು ಅವಿದ್ಯಾ ಕಾರ್ಯ ಜಗತ್ತು ಅಂತ ಒಪ್ಕೊಂಡಾಗಲೂ ಕೂಡ ಅದು ಅವಿದ್ಯಾ ನಿವೃತ್ತಿಗಿಂತ ಭಿನ್ನ ಆಗಿದೆ. ಆದ್ದರಿಂದ ಅವಿದ್ಯಾ ನಿವೃತ್ತಿಗೆ ಜ್ಞಾನಜನ್ಯತ್ವ ಬಂದ್ಬಿಟ್ರೆ ಆಗ ಅದರ ನಿವೃತ್ತಿ ರೂಪವಾದ ಅವಿದ್ಯೆಗೂ ಜ್ಞಾನಜನ್ಯತ್ವ ಬರಕ್ ಸಾಧ್ಯ ಇಲ್ಲ. ಅಭಾವ ಮತ್ತು ಪ್ರತಿಯೋಗಿಗಳಿಗೆ ವೈಲಕ್ಷಣ್ಯ ಇರಲೇಬೇಕಲ್ವಾ? ಎರಡನೇ ಅಂಶ. ಮತ್ತೆ ಮೂರನೇ ಅಂಶ ತೆಗೆದುಕೊಂಡು ಹೇಳ್ತಕ್ಕಂಥವ್ರಾಗ್ತಾರೆ, ಲೋಕದಲ್ಲಿ ಹೀಗೆ ನಾಶ ಕಂಡಿದ್ಯಾ? ಬ್ರಹ್ಮಜ್ಞಾನ ಬಂತು, ಜಗತ್ತು ನಾಶ ಆಗತ್ತೆ ಅಂತ ಹೇಳ್ತೀಯ, ಲೋಕದಲ್ಲಿ ಕಂಡಿದ್ಯಾ? ಲೋಕದಲ್ಲಿ ಘಟಕ್ಕೆ ನಾಶ ಹೇಗೆ ಕಂಡಿದೆ? ಯಾವುದೋ ಮಡಕೆ ಇದೆ, ಯಾವುದೋ ಬಟ್ಟೆ ಇದೆ. ಬಟ್ಟೆಗೆ ಹೇಗೆ ನಾಶ ಕಂಡಿದೆ? ಬೆಂಕಿ ಹತ್ರ ಹೋದಾಗ ಸುಟ್ಟಾಗ ಬಟ್ಟೆ ನಾಶ ಆಗೋದು ಕಂಡಿದೆ. ತಂತುಗಳೆಲ್ಲ ನಾಶ ಆಗಿರುತ್ತೆ, ಅದರಿಂದ ಬಟ್ಟೆ ನಾಶ ಆಗೋದು ಕಂಡಿದೆ. ಹಾಗೆ ಒಂದು ಘಟ ಇದೆ. ಘಟಕ್ಕೆ ಯಾವಾಗ ನಾಶ ಕಂಡಿದೆ? ಯಾವಾಗ ಘಟವನ್ನು ನಾವು ಕೋಲಿನಿಂದ ಹೊಡಿತೇವೋ ಆಗ ಏನಾಗಿದೆ? ಆ ಮಣ್ಣೆಲ್ಲ ಪುಡಿ ಪುಡಿ ಆಗೋದ್ರಿಂದ, ಘಟವು ಕೂಡ ಕಪಾಲ ಎಲ್ಲ ಪುಡಿ ಪುಡಿ ಆಗೋದ್ರಿಂದ, ಮಣ್ಣೆಲ್ಲ ಪುಡಿ ಪುಡಿ ಆಗೋದ್ರಿಂದ ಘಟ ನಾಶ ಆಯಿತು ಅಂತ ಕಂಡಿದೆ. ಹಾಗಾದ್ರೆ ಉಪಾದೇಯಕ್ಕೆ ಯಾವಾಗ ನಾಶ? ಉಪಾದಾನ ನಾಶದಿಂದ ಉಪಾದೇಯ ನಾಶ. ಈಗ ಉಪಾದೇಯ ಅಂದ್ರೆ ಘಟ, ಉಪಾದಾನ ಅಂದ್ರೆ ಮಣ್ಣು. ಯಾವಾಗ ಉಪಾದಾನ ನಿವೃತ್ತಿ ಆಗತ್ತೋ ಆವಾಗ ಉಪಾದೇಯವು ನಿವೃತ್ತಿ ಆಗತ್ತೆ ಅಂತಿದೆ. ಹೀಗಿರುವಾಗ ನೀನು ನಾಶವನ್ನ ಜ್ಞಾನಜನ್ಯ ಅಂತ ಹೇಗೆ ಹೇಳ್ತೀಯ? ಲೋಕದಲ್ಲಿ ಕಂಡಿಲ್ವಲ್ಲ. ಘಟದ ನಾಶದಲ್ಲಾಗ್ಲಿ ಪಟದ ನಾಶದಲ್ಲಾಗ್ಲಿ ಜ್ಞಾನ ಬಂದದ್ದಾಗ ಘಟ ನಾಶ ಆಗೋದು ಕಂಡಿದ್ಯಾ? ಅಥವಾ ಪಟ ನಾಶ ಆಗೋದು, ಕುಡ್ಯ ನಾಶ ಆಗೋದು ಕಂಡಿದ್ಯಾ? ಕುಡ್ಯ ಅಂದ್ರೆ ಗೋಡೆ ನಾಶ ಆಗೋದು ಕಂಡಿದ್ಯಾ? ಕಂಡಿಲ್ವಲ್ಲ. ಎಲ್ಲೂ ಕಾಣದಿರುವುದನ್ನ ಏನಂದ್ರೆ ಜ್ಞಾನದಿಂದ ವಸ್ತು ನಾಶ ಆಯಿತು ಅಂತ ಹೇಗೆ ಹೇಳ್ತೀಯಾ? ನೋಡಿ, ನಾನು ಓದ್ತೇನೆ ವಿಜಯೇಂದ್ರರ ವಾಕ್ಯವನ್ನ. ಲೋಕೆ ಉಪಾದೇಯ ನಿವೃತ್ತೇ ಉಪಾದಾನ ನಿವೃತ್ತಿ ಮಾತ್ರೇಣ ದರ್ಶನಾತ್ ಜ್ಞಾನಜನ್ಯತ್ವ ಅದರ್ಶನಾತ್ ದೃಷ್ಟ ಅನುಸಾರಿ ಕಲ್ಪನಾಯಾಹ ಏವ ಆಶ್ರಯಣೀಯತ್ವ. ಯಾವ್ದಾದ್ರು ಒಂದು ಪ್ರಕ್ರಿಯೆಯನ್ನು ಹೋಗ್ಬೇಕಾದ್ರೆ ದೃಷ್ಟ ಅನುಸಾರಿ, ಅದು ಲೋಕದಲ್ಲಿ ಕಾಣುತ್ತಾ ಇರುವ ಪ್ರಕ್ರಿಯೆಗೆ ಅನುಸಾರಿಯಾಗಿ ಒಪ್ಪಬೇಕು. ಆದ್ದರಿಂದ ಉಪಾದಾನ ನಿವೃತ್ತಿಯಿಂದ ಉಪಾದೇಯ ನಿವೃತ್ತಿ ಅಂತ ಬೇಕಾದ್ರೆ ಹೇಳು, ಜ್ಞಾನದಿಂದ ವಸ್ತುವಿನ ನಿವೃತ್ತಿ ಅಂತ ಹೇಗೆ ಹೇಳ್ತೀಯಾ? ಎಲ್ಲೂ ಕಂಡಿಲ್ವಲ್ಲ, ಜ್ಞಾನದಿಂದ ವಸ್ತುವಿನ ನಿವೃತ್ತಿ ಕಂಡಿಲ್ವಲ್ಲ. ಮತ್ತೆ ನೀನು ಯತಃ ಜ್ಞಾನಂ ಅಜ್ಞಾನಸ್ಯೇವ ನಿವರ್ತಕಂ ಇತಿ ತ್ವದ್ ಅಭ್ಯುಪಗಮಾಚ್ಚ.
ಯಾವ್ದಾದ್ರು ಒಂದು ಟ್ರಸ್ಟ್ ಅನ್ನ ಮಾಡಬೇಕಾದ್ರೆ ಟ್ರಸ್ಟ್ ಫಾರಂ ಆಗುವಾಗ್ಲೇನೆ ಅದಕ್ಕೆ ಒಂದು ಬೈಲಾಸ್ ಅಂತ ಮಾಡಿರ್ತಾರೆ. ಅಂದ್ರೆ ಅವರವರು ತಾವಾಗೇ ಒಪ್ಪಿಕೊಂಡು ಮಾಡಿರತಕ್ಕಂಥ ನೀತಿ ನಿಯಮಗಳ ಗುಂಪಿಗೆ ಬೈಲಾಸ್ ಅಂತಾರೆ. ಅದರ ವ್ಯಾಪ್ತಿಯನ್ನ ಬಿಟ್ಟು ಆ ಟ್ರಸ್ಟ್ ಬೇರೆ ಕೆಲಸವನ್ನ ಮಾಡ್ಲಿಕ್ಕೆ ಬರಲ್ಲ. ಯಾವುದೋ ಅನ್ನದಾನ ಮಾಡ್ತೇನೆ ಅಂತ ಹೇಳಿ ಅನ್ನದಾನ ಸಂತರ್ಪಣಾ ಟ್ರಸ್ಟ್ ಅಂತ ಒಪ್ಕೊಂಡ್ಬಿಟ್ಟು ಆಮೇಲೆ ಅದರಿಂದ ನಾವು ಆ ಬೈಲಾಸ್ಗಳನ್ನ ಚೇಂಜ್ ಮಾಡಿಬಿಟ್ಟು ಏನಂತ ಹೇಳಿದ್ರೆ ನಾವು ಇದನ್ನ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ಕೆಲಸ ಮಾಡ್ತೇವೆ ಅಥವಾ ಪ್ರವಾಹ ಪೀಡಿತರಿಗೆ ಸಹಾಯ ಆಗುವ ಕೆಲಸ ಮಾಡ್ತೇವೆ ಅಂತ ಮಾಡ್ಲಿಕ್ಕೆ ಬರಲ್ಲ. ಟ್ರಸ್ಟ್ ಫಾರಂ ಆಗುವ ಒಂದು ಬೈಲಾಸ್ ಅಂತಿರುತ್ತೆ ಅಲ್ವಾ? ಅದರ ವ್ಯಾಪ್ತಿಯ ಒಳಗಡೆ ಕೆಲಸ ನಡೀಬೇಕೇ ವಿನಃ ಅದರ ವ್ಯಾಪ್ತಿಯ ಹೊರಗೆ ಆ ಕೆಲಸ ನಡೆಯೋದೇನಿದೆ ಅದು ಟ್ರಸ್ಟ್ಗೆ ಸಮ್ಮತ ಅಲ್ಲ. ಇನ್ನೊಂದು ಟ್ರಸ್ಟ್ ಅನ್ನ ಮಾಡ್ಕೊಂಡು ಅದನ್ನು ಮಾಡಬಹುದು. ಹಾಗೆ ಸಿದ್ಧಾಂತವನ್ನ ನೀವು ಮಾಡಿಕೊಳ್ಳುವಾಗ, ಅದ್ವೈತ ಸಿದ್ಧಾಂತವನ್ನು ಮಾಡಿಕೊಳ್ಳುವಾಗ ಅದಕ್ಕೆ ಕೆಲವೊಂದು ನೀತಿ ನಿಯಮ ನಿರ್ದೇಶಗಳನ್ನ ಮೂಲಭೂತವಾಗಿ ಹಾಕೊಂಡಿರ್ತೀರ. ಅದನ್ನ ಬದಲಾಯಿಸಕ್ ಬರಲ್ಲ. ನೀವು ಆ ಮೂಲಭೂತವಾಗಿರ್ತಕ್ಕಂಥ ನಿಯಮಗಳಲ್ಲಿ ಏನ್ ಹೇಳಿದ್ದೀರಾ ಅಂದ್ರೆ ಜ್ಞಾನವು ಅಜ್ಞಾನಕ್ಕೆ ಮಾತ್ರ ನಿವರ್ತಕ ಅಂತ ಒಪ್ಪಿದ್ದೀರಾ. ಈಗ ಜಗತ್ತು ಬ್ರಹ್ಮಜ್ಞಾನದ ನಿವೃತ್ತಿ ಆಗುತ್ತದೆ ಅಂತ ಹೇಳ್ತಾ ಬರುವಾಗ ಇಲ್ಲ, ಬ್ರಹ್ಮಜ್ಞಾನದಿಂದ ವಸ್ತುವು ನಿವೃತ್ತಿ ಆಗುತ್ತದೆ ಅಂತ ಹೇಳ್ತಾ ಇದ್ದೀರಾ. ಇದು ಎಷ್ಟು ಸರಿ? ನೀವು ಮೂಲಭೂತ ನಿಯಮ ಒಪ್ಪಿರೋದೇನು ಜ್ಞಾನವು ಅಜ್ಞಾನಕ್ಕೆ ನಿವರ್ತಕ ಅಂತ ಒಪ್ಪಿರೋದು. ಈಗ ಹೇಳ್ತಿರೋದೇನು ಬ್ರಹ್ಮಜ್ಞಾನದಿಂದ ಜಗತ್ತೇ ನಾಶವಾಗುತ್ತದೆ ಅಂತ ಹೇಳ್ತಿದ್ದೀರಾ. ಇಲ್ವಲ್ಲ, ಜ್ಞಾನ ಅಜ್ಞಾನಕ್ಕೆ ಮಾತ್ರ ನಾಶಕ ಆಗ್ಬೇಕಲ್ವಾ, ವಸ್ತುವಿನ ಸ್ಥಿತಿಗೆ ಅದು ನಾಶಕ ಆಗಲು ಸಾಧ್ಯವಿಲ್ವಲ್ಲ. ಇದನ್ನ ವಿಜಯೇಂದ್ರ ಗುರು ಸಾರ್ವಭೌಮರು ಆ ವಾಕ್ಯದಲ್ಲಿ ಕೇಳ್ತಾ ಇದ್ದಾರೆ ನೋಡಿ. ಯತಃ ಜ್ಞಾನಂ ಅಜ್ಞಾನಸ್ಯೈವ ನಿವರ್ತಕಂ ಇತಿ ತ್ವತ್ ಅಭ್ಯುಪಗಮಾಚ್ಚ. ನಿನ್ನಿಂದ ಈ ರೀತಿ ಒಪ್ಪಿರುವುದರಿಂದಲೂ ಕೂಡ ಏನಂದ್ರೆ ನಾವು ಜ್ಞಾನ ಅಪರೋಕ್ಷ ಜ್ಞಾನ ಜಗತ್ತು ನಾಶ ಆಗತ್ತೆ ಅಂತ ಹೇಳಕ್ ಬರಲ್ಲ. ಅಲ್ಲ, ಜಗತ್ತು ಜ್ಞಾನದಿಂದ ನಾಶ ಆಗತ್ತೆ ಅಂತ ಹೇಳುವ ನಮ್ಮ ಸಿದ್ಧಾಂತಕ್ಕೆ ವೇದದ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಶ್ರುತಿ ಇದೆ. ಆ ಶ್ರುತಿ ಆಧಾರವಾಗಿ ಸಿಕ್ಕಿರೋದ್ರಲ್ಲೇ ನಾವು ಇಷ್ಟು ಬಲವಾಗಿ ವಾದ ಮಾಡ್ತಾ ಇರ್ತಕ್ಕಂಥವರಾಗಿದ್ದೇವೆ. ಅಂದ್ರೆ ಜ್ಞಾನದಿಂದ ಜಗತ್ತು ನಾಶ ಆಗುತ್ತದೆ ಅಂತ ಹೇಳುವ ನಮ್ಮ ವಾದಕ್ಕೆ ಬೆಂಬಲವಾಗಿ ಯಾವುದೋ ಒಂದು ಶ್ರುತಿ ಸಿಕ್ಕಿದೆ. ಯಾವ ಶ್ರುತಿ ಅಂದ್ರೆ ತಸ್ಯಾಭಿಧ್ಯಾನಾತ್ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಅಂತ ಒಂದು ಶ್ರುತಿ ಇದೆ. ತಸ್ಯ ಅಭಿಧ್ಯಾನಾತ್ ಅಂದ್ರೆ ಅದರ ಅಭಿಧ್ಯಾನಾತ್ ಅಂದ್ರೆ ಯೋಜನೆಯಿಂದ, ತತ್ವಭಾವಾತ್ ಜ್ಞಾನ ಬರುವುದರಿಂದ, ಭೂಯಶ್ಚ ಅಂತೆ ವಿಶ್ವಮಾಯಾ ನಿವೃತ್ತಿ ಮತ್ತೆ ಅಂತೆ ಕೊಟ್ಟ ಕೊನೆಗೆ ವಿಶ್ವಮಾಯಾ ನಿವೃತ್ತಿ, ಜಗತ್ತಿನ ಮಾಯೆ ನಿವೃತ್ತಿಯಾಗುತ್ತದೆ. ಜಗತ್ತು ಅನ್ನೋದು ಮಾಯೆ, ಅದು ಯಾವಾಗ ಹೋಗುತ್ತದೆ ಅಂದ್ರೆ ಆ ತತ್ವಜ್ಞಾನದಿಂದಾಗಿ, ಅದನ್ನ ಚೆನ್ನಾಗಿ ಧ್ಯಾನ ಮಾಡಿ ಬರುವ ಅಪರೋಕ್ಷ ಜ್ಞಾನದಿಂದಾಗಿ ಏನಂದ್ರೆ ವಿಶ್ವ ಮಾಯೆಯು ನಿವೃತ್ತಿ ಆಗುತ್ತದೆ ಅಂತ ಶ್ರುತಿ ಇದೆ. ಆದ್ದರಿಂದ ಜಗದಾದಿಗಳೆಲ್ಲವೂ ಜ್ಞಾನ ನಿವೃತ್ತಿ ಆಗುತ್ತದೆ ಅಂತ ಹೇಳ್ತಾ ಇದೆ. ಅದರಿಂದ ಈ ಪ್ರಮಾಣ ಇಟ್ಕೊಂಡು ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿ ವಾದವನ್ನ ಪರಮತದವರು ಮಾಡಿದ್ರೆ ವಿಜಯೇಂದ್ರರು ಸೂಕ್ಷ್ಮ ಮತಿಗಳು. ಎಷ್ಟೋ ಸಂದರ್ಭದಲ್ಲಿ ನಮಗೆ ನಮ್ಮ ತತ್ವವನ್ನು ಹೇಳುವಾಗ ಪರರು ಹೇಳುವ ವಾದವನ್ನು ಕೇಳಿಸಿಕೊಳ್ಳಲಕ್ಕೂ ಪುರುಸೊತ್ತಿರಲ್ಲ. ಆದರೆ ವಿಜಯೇಂದ್ರರು ಆ ಥರ ಅಲ್ಲ. ಆ ಶ್ರುತಿಯನ್ನ ಅವರು ಆಧಾರವಾಗಿ ಇಟ್ಕೊಂಡಿದ್ದಾರೆ ಅಂತ ತಿಳಿದು ಆ ಶ್ರುತಿಯನ್ನ ಸಮಗ್ರವಾಗಿ ಆಲೋಚನೆ ಮಾಡ್ತಾರೆ. ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳೋದುಂಟು, ರೀಡಿಂಗ್ ಇನ್ ಬಿಟ್ವೀನ್ ದಿ ವರ್ಡ್ಸ್ ಅಂತ. ಅಂದ್ರೆ ಪ್ರತಿಯೊಂದು ಪದವನ್ನು ತೂಕ ಹಾಕಿ ನೋಡಿ ಅದರ ಒಂದು ಸರಿಯಾದ ಮೆಸೇಜ್ ಅಥವಾ ತಾತ್ಪರ್ಯ ಏನಿದೆ ಅದನ್ನ ಅರ್ಥ ಮಾಡಿಕೊಳ್ಳೋದು ಅಂತ. ಎಂಥ ವಿಜಯೇಂದ್ರ ಗುರು ಸಾರ್ವಭೌಮರು, ಆನಂದ ತೀರ್ಥರು, ಜಯತೀರ್ಥರು, ವಾದಿರಾಜರು ಮೊದಲಾದವರು ನಡೆದ ದಾರಿಯಲ್ಲಿ, ವ್ಯಾಸರಾಜರು ಮೊದಲಾದ ನಡೆದ ದಾರಿಯಲ್ಲೇ ನಡೆಯುವ ಅದನ್ನೇ ರಾಜಮಾರ್ಗ ಎಂದು ನಂಬಿರುವ ವಿಜಯೇಂದ್ರ ತೀರ್ಥರು ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ನೀವು ಹೇಳಿದ ಶ್ರುತಿಯನ್ನ ಸ್ವಲ್ಪ ಸಮಗ್ರವಾಗಿ ನೋಡಿ. ಈಗ ದೇಹದಲ್ಲಿ ಎಲ್ಲೋ ಒಂದು ಕಡೆ ಆಪರೇಷನ್ ಆಗಬೇಕು, ಎಲ್ಲೋ ತೊಂದರೆ ಇದೆ ಎನ್ನುವಾಗ ಎರಡೆರಡು ಸತಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ಸರಿಯಾದ ಭಾಗವನ್ನು ತಿಳಿದುಕೊಂಡು ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ.
ನೀವು ವಿಶ್ವಮಾಯ ನಿವೃತ್ತಿ ತತ್ವಜ್ಞಾನದಿಂದ ಆಗುತ್ತದೆ ಅಂತ ಹೇಳಿದ್ದೀರಾ. ಅಲ್ಲಿರೋ ಪದವನ್ನು ಸ್ವಲ್ಪ ನೋಡಿ. ಏನಿದೆ ಪದ? ವಿಶ್ವಮಾಯೆಯು ನಿವೃತ್ತಿ ಆಗುತ್ತದೆ ಅಂತ ಇದೆ. ನೀವ್ ಹೇಳ್ತಾ ಇರೋದೇನು? ಎಲ್ಲವೂ ನಿವೃತ್ತಿ ಆಗುತ್ತದೆ, ಮಾಯೆಯೂ ನಿವೃತ್ತಿ ಆಗುತ್ತದೆ, ಬ್ರಹ್ಮಜ್ಞಾನ ಬಂದಾಗ ಎಲ್ಲವೂ ನಿವೃತ್ತಿ ಆಗುತ್ತದೆ, ಮಾಯೆಯೂ ನಿವೃತ್ತಿ ಆಗುತ್ತದೆ ಅಂತ ಹೇಳ್ತಿದ್ದೀರಾ. ಅಲ್ಲಿ ಇರೋ ಶಬ್ದ ಏನು? ವಿಶ್ವಮಾಯ ಅಂತ ಶಬ್ದ. ನೀವು ಅರ್ಥ ಮಾಡಕ್ ಹೋಗ್ತಾ ಇರೋದೇನು? ಎಲ್ಲವೂ ನಿವೃತ್ತಿ ಆಗುತ್ತದೆ, ಮಾಯೆಯೂ ನಿವೃತ್ತಿ ಆಗುತ್ತದೆ ಅಂದ್ರೆ ಮೊದಲು ಮಾಯೆಯಾಗಿದ್ದ ಜಗತ್ತು ಮಿಥ್ಯಾ ಅಂತ. ಹೀಗೆ ನೀವು ಏನಂದ್ರೆ ಎಲ್ಲವೂ ನಿವೃತ್ತಿ ಆಗುತ್ತದೆ, ಮಾಯೆಯೂ ನಿವೃತ್ತಿ ಆಗುತ್ತದೆ ಅಂತ ವಿಶ್ವಮಾಯಾ ನಿವೃತ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ತಿದ್ದೀರಾ. ಆ ಥರ ಅರ್ಥ ಮಾಡಿದ್ರೆ ಆಗ ಏನಾಯಿತು? ದ್ವಂದ್ವ ಸಮಾಸ ಮಾಡ್ದಂಗಾಯ್ತು. ವಿಶ್ವಂಚ ಮಾಯಾಚ ವಿಶ್ವಮಾಯೇ, ವಿಶ್ವಮಾಯಯೋ ನಿವೃತ್ತಿ ವಿಶ್ವಮಾಯಾ ನಿವೃತ್ತಿ ಅಂತ ದ್ವಂದ್ವ ಸಮಾಸ ಮಾಡ್ದಂಗಾಯ್ತು. ಆದರೆ ವಿಶ್ವವು ಮತ್ತೆ ಮಾಯೆಯು ನಿವೃತ್ತಿ ಆಗುತ್ತದೆ ಅಂತ ದ್ವಂದ್ವ ಸಮಾಸ ಯಾಕೆ ಮಾಡಬೇಕು? ಯಾಕೆಂದ್ರೆ ವಿಶ್ವವೂ ನಿವೃತ್ತಿ ಆಗುತ್ತದೆ, ಮಾಯೆಯೂ ನಿವೃತ್ತಿ ಆಗುತ್ತದೆ ಅಂತ ಎರಡನ್ನು ಯಾಕೆ ಹೇಳಬೇಕು? ಯಾಕಂದ್ರೆ ವಿಶ್ವ ಅನ್ನೋ ಶಬ್ದಕ್ಕೆ ಎಲ್ಲ ಅಂತ ಅರ್ಥ ಇದೆ. ಆದ್ರಿಂದ ವಿಶ್ವ ನಿವೃತ್ತಿ ಅಂದ್ರೇನೆ ಸಾಕು, ಎಲ್ಲವೂ ನಿವೃತ್ತಿ ಆಗುತ್ತೆ. ಜಗತ್ತು ನೀವು ಅಂದ್ಕೊಂಡಿರೋ ಮಾಯೆ ಎಲ್ಲವೂ ನಿವೃತ್ತಿ ಆಗುತ್ತೆ. ಅದರಿಂದ ಮಾಯಾ ಶಬ್ದ ಪ್ರತ್ಯೇಕವಾಗಿ ಶ್ರುತಿಯಲ್ಲಿ ಯಾಕೆ ಕೊಟ್ರು? ವಿಶ್ವ ಅನ್ನೋ ಶಬ್ದಕ್ಕೆ ಎಲ್ಲ ಅಂತಿದೆ. ಈಗ ಆಲ್ ಶುಡ್ ಕಮ್ ಅಂಡ್ ಅಟೆಂಡ್ ದಿ ಫಂಕ್ಷನ್ ಅಂತ ಹೇಳಿದಾಗ ಅಲ್ಲಿಗೆ ಮುಗೀತು ಅಲ್ವಾ? ಇನ್ನೊಂದು ಕ್ಯಾಟಗರಿನ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ನಿಮ್ಮ ಪ್ರಕಾರ ಬ್ರಹ್ಮನ ಬಿಟ್ಟು ಎಲ್ಲವೂ ಮಿಥ್ಯ ಅಂದ್ಮೇಲೆ ವಿಶ್ವ ನಿವೃತ್ತಿ ಎಂದಿದ್ರೆ ಸಾಕಾಗಿತ್ತು. ವಿಶ್ವ ಮಾಯಾ ನಿವೃತ್ತಿ ಅಂತ ಮಾಯಾ ಶಬ್ದ ಹೆಚ್ಚಾಗಿ ಕೊಟ್ಟದ್ದು ಯಾತಕ್ಕೆ ಅನ್ನುವ ಪ್ರಶ್ನೆ ಬರ್ತಾ ಇರತಕ್ಕಂಥದ್ದಾಗುತ್ತದೆ. ಅದರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ. ಅದಕ್ಕೇನ್ ಹೇಳ್ಬೇಕಂದ್ರೆ ಕೆಲವೊಂದ್ಸತಿ ಏನೋ ಸಮಾಧಾನ ಹೇಳ್ಬೋದು ಅಲ್ವಾ? ಕೌರವರು ಪಾಂಡವರು ಇಬ್ಬರು ಕೂಡ ಒಟ್ಟಾಗಿ ಸೇರಿದರು ಕುರುಕ್ಷೇತ್ರದ ರಣಾಂಗಣದಲ್ಲಿ ಅಂತ ಹೇಳ್ತಾರೆ. ವಾಸ್ತವಿಕ ನೋಡಕ್ಕೋದ್ರೆ ಪಾಂಡವರು ಕುರುವಂಶದವರೇ, ಕುರುವಂಶದ ಪರಂಪರೆಯಿಂದ ಬಂದಿರತಕ್ಕಂಥವರೇ ಆಗಿರೋದ್ರಿಂದ ಕೌರವರು ಕೂಡ ಏನಾಗ್ತಾರೆ? ಕೌರವರು ಪಾಂಡವರು ಪಾಂಡುಪುತ್ರನು ಆ ವಂಶಕ್ಕೆ ಸೇರಿದವನಾಗಿದ್ದರಿಂದ ಅವರು ಕೌರವರೇ. ಆದರೆ ಕೌರವರು ಪಾಂಡವರು ರಣಾಂಗಣದಲ್ಲಿ ಒಟ್ಟಾಗಿ ಸೇರಿದರು ಅನ್ನುವಾಗ ಪಾಂಡವರು ಅನ್ನೋ ಶಬ್ದ ಇರುವಾಗ ಏನ್ ಮಾಡ್ತೇವೆ ಅಂದ್ರೆ ಪಾಂಡವರನ್ನ ಬಿಟ್ಟು ಉಳಿದ ಕೌರವರು ಹಾಗೂ ಪಾಂಡುಪುತ್ರನ ಮಕ್ಕಳಾದ ಪಾಂಡವರು ಅಂತ ಬೇರೆ ಶಬ್ದ ಇರೋದ್ರಿಂದ ನಾವು ಕೌರವರು ಅನ್ನಕ್ಕೆ ಪಾಂಡವರನ್ನ ಬಿಟ್ಟಿರುವ ಕೌರವರು ಅಂತ ಅರ್ಥ ಮಾಡಿ ಇನ್ನೊಂದು ಪಾಂಡವರು ಅನ್ನೋದಕ್ಕೆ ಪಾಂಡುಪುತ್ರನ ಮಕ್ಕಳು ಸೇನಾಯ ಕಡೆಯವರು ಅಂತ ಅರ್ಥ ಮಾಡ್ತೀವಿ. ಹಾಗೆ ಗೋವು ಅಂದ್ರೆ ಎಲ್ಲಾ ಗೋವೆ. ಆದ್ರೆ ಗೋವುಗಳು ಮತ್ತೆ ಎತ್ತುಗಳು ಎಲ್ಲವೂ ಕೂಡ ಸಂಜೆ ಓಡುತ್ತಾ ಹಟ್ಟಿಗೆ ಬರತೊಡಗಿದವು ಅನ್ನುವಾಗ ಎತ್ತು ಅನ್ನೋ ಪ್ರತ್ಯೇಕವಾದ ಶಬ್ದ ಇರುವಾಗ ಗೋವುಗಳು ಮತ್ತೆ ಎತ್ತುಗಳು ಅಂದ್ರೆ ಗೋವುಗಳು ಅಂದ್ರೆ ಹೆಣ್ಣಾದ ಗೋವುಗಳು ಮತ್ತೆ ಗಂಡಾದ ಎತ್ತುಗಳು ಅಂತ ಅರ್ಥ ಮಾಡ್ತೀವಿ. ಬರೀ ಗೋವುಗಳೆಲ್ಲವೂ ಕೂಡ ಅಂದ್ರೆ ಆಗ ಗೋವುಗಳು ಎತ್ತುಗಳು ಕರುಗಳು ಎಲ್ಲವೂ ಹಟ್ಟಿಗೆ ಹೋಗಿದವು ಅಂತ ಅರ್ಥ ಮಾಡ್ತೀವಿ. ಹಾಗೆ ಇಲ್ಲಿ ವಿಶ್ವ ಶಬ್ದ ಇದ್ದು ಮಾಯಾ ಶಬ್ದ ಇರೋದ್ರಿಂದ ನಾವು ವಿಶ್ವ ಅಂದ್ರೆ ಎಲ್ಲವೂ ಮತ್ತೆ ಮಾಯೆ ಎಂದು ತೋರುವ ಎಲ್ಲವೂ ಅವು ಕೂಡ ಜ್ಞಾನದಿಂದ ಹೋಗುತ್ತದೆ ಅಂತ ಅರ್ಥ ಮಾಡ್ತೀವಿ. ಅಂದ್ರೆ ಅದು ಬೇರೆ ಯಾವುದು ಮಾರ್ಗ ಇಲ್ಲದೆ ಇದ್ರೆ ಅನುಸರಣೆ ಮಾಡ್ಬೇಕು. ದ್ವಂದ್ವ ಸಮಾಸ ಮಾಡಿಕೊಂಡು ವಿಭಾಗ ಮಾಡಿಕೊಂಡು ಈ ರೀತಿಯಾಗಿ ಮಾಡೋದೇನಿದೆ ಇದು ಬೇರೆ ಯಾವುದು ಗತಿ ಇಲ್ಲದೆ ಇದ್ರೆ ಹೀಗೆ ಮಾಡ್ಬೇಕು ಅಲ್ವಾ? ಆದ್ರೆ ಬೇರೆ ಯಾವುದು ಗತಿ ಇಲ್ಲ ಅಂತಿಲ್ಲ. ನೋಡಿ ಆ ವಾಕ್ಯವನ್ನು ಓದ್ತೀನಿ, ವಿಜಯೇಂದ್ರರ ವಾಕ್ಯವನ್ನು ಓದ್ತೇನೆ. ತಸ್ಯಾಭಿಧ್ಯಾನಾತ್ ಯೋಜನಾತ್ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಇತಿ ಶ್ರುತ್ಯ ವಿಯದಾದಿ ಪ್ರಪಂಚಸ್ಯಾಪಿ ಜ್ಞಾನಾತ್ ನಿವೃತ್ತಿ ವರ್ಣನಾತ್ ತತ್ರ ಮಾನಾಭಾವಃ ಅಸಿದ್ಧಃ ಇತಿ ವಾಚ್ಯಂ. ತಥಾ ಸತಿ ವಿಶ್ವಮಾಯಾ ಶಬ್ದೆ ದ್ವಂದ್ವ ಆಶ್ರಯಣ ಪ್ರಸಂಗಾತ್. ವಿಶ್ವಮಾಯ ಅನ್ನೋ ಶಬ್ದವನ್ನ ಆಗ ದ್ವಂದ್ವ ಸಮಾಸ ಮಾಡ್ಬೇಕಾಗತ್ತೆ. ವಿಶ್ವಂಚ ಮಾಯಾಚ ವಿಶ್ವಮಾಯೇ, ವಿಶ್ವಮಾಯೆಯೋ ನಿವೃತ್ತಿ ಅಂತ ದ್ವಂದ್ವ ಸಮಾಸ ಮಾಡಿ ಎಲ್ಲವೂ ಮಾಯೆಯು ಬ್ರಹ್ಮಜ್ಞಾನ ನಿವೃತ್ತಿ ಆಗುತ್ತದೆ ಅಂತ ಮಾಡಬೇಕು. ನಚೈವಂ, ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಮಾಯಾ ಶಬ್ದ ವೈಯರ್ಥ್ಯ ಪ್ರಸಂಗ.
ಆಗ ಮಾಯಾ ಶಬ್ದ ಏನಿದೆ ಅದು ಹೆಚ್ಚಾಗಿ ಯಾಕೆ ಕೊಟ್ರು? ವಿಶ್ವ ಅಂದರೇನೆ ಎಲ್ಲ ಅಂತಾಗುವಾಗ ಮತ್ತೆ ಮಾಯಾ ಶಬ್ದ ಯಾಕೆ ಬೇಕಾಗಿತ್ತು? ಬೇಕಾಗಿರ್ಲಿಲ್ವಲ್ಲ ಅನ್ನೋ ಆಕ್ಷೇಪ ದ್ವಂದ್ವ ಸಮಾಸವನ್ನ ಇಟ್ಕೊಂಡು ಅರ್ಥ ಮಾಡುವ ಪ್ರಸಂಗದಲ್ಲಿ ಬರುತ್ತದೆ. ವಿಶ್ವ ಶಬ್ದೇನ ತದರ್ಥ ಅಂತರ್ಗತ ಮಾಯಾಯಾ ಅಪಿ ಲಾಭ. ವಿಜಯೀಂದ್ರರ ವಾಕ್ಯ ಎಷ್ಟು ಪ್ರಕಾಂಡ ಪಂಡಿತರೋ ಅಷ್ಟೇ ಅವರ ವಾಕ್ಯ ಸರಳ ಆಗಿದೆ. ಇದೆಲ್ಲ ನೋಡುವಾಗ ಕಾಳಿದಾಸ ಮೊದಲಾದ ಮಹಾಕವಿಗಳು, ಮೇಧಾವಿಗಳು ಎಷ್ಟು ಸುಂದರವಾದ ಭಾವನೆಯನ್ನು ಹೊರಳಿಸಿ ಆ ಶ್ರೋತೃಗಳಿಗೆ ಅದರ ಅನುಭವ ಬರುವ ಹಾಗೆ ಮಾಡ್ತಾರೆ. ಅಷ್ಟು ಪ್ರಚಂಡವಾದ ಅಗಾಧವಾದ ಕವಿಗಳು ಬಳಸೋ ಶಬ್ದ ಮಾತ್ರ ಯಾವತ್ತೂ ಸರಳವಾಗೇ ಇರುತ್ತೆ. ಅದು ಸಾಮಾನ್ಯ ಸಾಹಿತ್ಯಾಸಕ್ತರಿಗೂ ಮುಟ್ಟುವ ರೀತಿಯಲ್ಲಿ ಇರುತ್ತೆ. ನಮ್ಮ ವಿಜಯೇಂದ್ರ ಗುರು ಸಾರ್ವಭೌಮರು ಅಂತ ಮಹನೀಯರು. ಅವರೇನ್ ಮಾಡಿದ್ದಾರೆ ಅಂದ್ರೆ ಸರಳವಾದ ಶಬ್ದಗಳಿಂದಲೇನೆ ಆ ತತ್ವವನ್ನು ನಿರೂಪಣೆ ಹೇಳ್ತಾ ಇದ್ದಾರೆ. ವಿಶ್ವ ಶಬ್ದೇನ ತದರ್ಥ ಅಂತರ್ಗತ ಮಾಯಾಯಾ ಅಪಿ ಲಾಭಾತ್. ವಿಶ್ವ ಶಬ್ದದಿಂದ ವಿಶ್ವಾಂತರ್ಗತವಾದ ಮಾಯೆಯೂ ಸಿಗ್ತಾ ಇರತಕ್ಕಂಥದ್ದಾಗಿದೆ. ವಿಶ್ವ ಅಂದ್ರೆ ಅದರ ಅರ್ಥ ಎಲ್ಲ ಅಂತ, ಎಲ್ಲದರಲ್ಲಿ ಮಾಯೆನೂ ಸೇರ್ಕೊಳ್ತಾ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರತ್ಯೇಕವಾಗಿ ದ್ವಂದ್ವ ಸಮಾಸ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಗೋಬಲಿ ವರ್ಧ ನ್ಯಾಯೇನ ಆನರ್ಥಕ್ಯ ಪರಿಹಾರ ಆಶ್ರಯಣಸ್ಯ ಅನನ್ಯ ಗತಿಕತ್ವ. ಕೌರವರು ಪಾಂಡವರು ಎನ್ನುವಂತೆ, ಗೋ ಬಲಿವರ್ಧಗಳು ಎನ್ನುವಂತೆ, ಬಲಿವರ್ಧ ಅಂದ್ರೆ ಎತ್ತು, ಗೋವು ಎತ್ತು ಎನ್ನುವಂತೆ ಏನಂದ್ರೆ ಶಬ್ದಗಳಿದ್ದಾಗ ಗೋ ಅನ್ನೋ ಶಬ್ದಕ್ಕೆ ಹೆಣ್ಣು ಗೋವುಗಳು ಅಂತ ಹೇಗೆ ಮಾಡ್ತೀವೋ ಹಾಗೆ ಇಲ್ಲೂ ಕೂಡ ಮಾಡೋಣ. ವಿಶ್ವ ಅಂದ್ರೆ ಎಲ್ಲವೂ, ಮತ್ತೆ ಮಾಯೆ ಅನ್ನುವುದು ಕೂಡ ಪ್ರತ್ಯೇಕವಾಗಿ ಅಂತ ಅರ್ಥ ಮಾಡೋಣ ಅಂದ್ರೆ ಅನನ್ಯ ಗತಿಕತ್ವ. ಬೇರೆ ಯಾವುದು ದಾರಿ ಇಲ್ಲದೆ ಇದ್ದಾಗ ಹಾಗೆ ಮಾಡಬೇಕು. ಆದ್ರಿಂದ ಏನಂದ್ರೆ ಎಲ್ಲವೂ ಕೂಡ ಮಾಯೆಯೂ ಕೂಡ ಭಗವಂತನ ಜ್ಞಾನದ ನಿವೃತ್ತಿ ಆಗುತ್ತದೆ ಅಂತ ಮಾಡೋದು ಅಷ್ಟು ಸರಿಯಲ್ಲ. ಹಾಗಾದ್ರೆ ಏನ್ ಬೇರೆ ಗತಿ ಇದೆ? ವಿಶ್ವಮಾಯಾ ನಿವೃತ್ತಿ ಅಂದ್ರೆ ಎಲ್ಲವೂ ಮಾಯೆಯು ಬ್ರಹ್ಮಜ್ಞಾನ ನಿವೃತ್ತಿ ಆಗುತ್ತೆ ಬಿಟ್ಟು ಬೇರೆ ಅರ್ಥ ಹೇಗೆ ಮಾಡಕ್ ಬರುತ್ತೆ? ನೋಡ್ತಾ ಇದ್ವು ನಾವು. ನಯೇ ಶಬ್ದಮಯೇ ಅಂತ ವಿಜಯೇಂದ್ರ ಗುರುಗಳನ್ನ ಸ್ತೋತ್ರ ಮಾಡಬೇಕಾದ್ರೆ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ರು. ಏನಂತ ಅಂದ್ರೆ ನ್ಯಾಯಗಳನ್ನು ವಿವೇಚನೆ ಮಾಡುವಾಗ ಹಾಗೆ ಶಬ್ದಮಯೇ ಅಂದ್ರೆ ವ್ಯಾಕರಣ ಮೊದಲಾಗಿರ್ತಕ್ಕಂಥ ಶಾಸ್ತ್ರವನ್ನ ವಿವೇಚನೆ ಮಾಡುವಾಗಲೂ ಕೂಡ ಅವರು ಅಗಾಧವಾಗಿರ್ತಕ್ಕಂಥ ಪಾಂಡಿತ್ಯ ಉಳ್ಳವರಾಗಿದ್ದರು ಅಂತ ಹೇಳಿ ನಾವು ನೋಡ್ತಾ ಇರ್ತಕ್ಕಂಥವರಾಗಿದ್ದು. ಹಾಗೆ ಇಲ್ಲಿ ಅವ್ರು ಹೇಳ್ತಾರೆ, ದ್ವಂದ್ವ ಸಮಾಸ ಮಾಡೋದು ಬೇಡ, ಕರ್ಮಧಾರೆಯ ಸಮಾಸ ಮಾಡೋಣ. ವಿಶ್ವಾಚಾಸೌ ಮಾಯಾಚ ವಿಶ್ವಮಾಯಾ, ವಿಶ್ವಮಾಯಾ ನಿವೃತ್ತಿ ವಿಶ್ವಮಾಯಾ ನಿವೃತ್ತಿ ಅಂತ ಈ ರೀತಿಯಾಗಿ ಏನಂದ್ರೆ ವಿಶ್ವಮಾಯಾ ಶಬ್ದದಲ್ಲಿ ನಾವು ಕರ್ಮಧಾರೆಯ ಸಮಾಸ ಮಾಡ್ಕೊಳ್ಳೋಣ. ಅಲ್ಲ, ಅದೂ ಮಾಡಕ್ ಬರಲ್ಲ. ಎಲ್ಲಾ ಮಾಯೆಯೂ ಭಗವಂತನ ಜ್ಞಾನದಿಂದ ನಿವೃತ್ತಿ ಆಗುತ್ತದೆ ಅಂತ ಅರ್ಥ ಆಯ್ತು. ಎಲ್ಲಾ ಮಾಯೆ ಅಂತ ಹೇಳಬಾರ್ದು, ಮಾಯ ಇರೋದು ಒಂದೇ. ಈಗ ಯಾರೋ ಏನೇನೋ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಒಂದು ಚೆಂಡನ್ನ ಕೋಳಿ ಮೊಟ್ಟೆ ಮಾಡ್ತಾನೆ, ಅಥವಾ ಒಬ್ಬ ಒಂದು ಮೊಟ್ಟೆಯನ್ನ ಬೂದುಂಬಳಕಾಯಿ ಮಾಡ್ತಾನೆ, ಅಥವಾ ಯಾವುದೋ ಬಣ್ಣದ ಕಾಗದಾನ ಮುಂದ್ಗಡೆ ಕೂತಿರುವ ಜನರ ಕಡೆಯಿಂದಲೇ ಇಸ್ಕೊಂಡು ಅದರನ್ನೇ ಹಾಮ್ ಹೂಮ್ ಚೀಮ್ ಚೂಮ್ ಮಾಡಿ 500 ರೂಪಾಯಿ ನೋಟ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಅದೆಲ್ಲಾನು ಒಟ್ಟಿಗೆ ಏನಂತ ಕರೀತಾರೆ? ನೋಡು ನೋಡು ಏನ್ ಮ್ಯಾಜಿಕ್ ಮಾಡ್ತಾ ಇದ್ದಾನೆ, ನೋಡು ಏನ್ ಮ್ಯಾಜಿಕ್ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಒಂದೇ ಶಬ್ದದಿಂದ ಕರೀತಾರೆ. ಹಾಗೆ ಮಾಯಾ ಅನ್ನೋದು ಒಂದೇ. ಅವ್ನು ಏನೇನೇ ಜಗತ್ತನ್ನ ತೋರಿಸಲಿ ಅದೆಲ್ಲವೂ ಮಾಯಾ ಅನ್ನೋದು ಒಂದೇ. ಈಗ ನೀವು ಏನಂದ್ರೆ ವಿಶ್ವಾಚಾಸೋ ಮಾಯಾಚ, ಎಲ್ಲ ವಿಧವಾದ ಮಾಯೆ ಅಂತ ಹೇಗೆ ಅರ್ಥ ಮಾಡ್ತೀರಾ? ಮಾಯಾ ಅನ್ನೋದು ಒಂದೇ ಅಲ್ವಾ? ನಚ ಮಾಯಾಯಾಹ ಏಕತ್ವೇನ ಅಸ್ಮಿನ್ನಪಿ ಪಕ್ಷೆ ವಿಶ್ವ ಶಬ್ದಾತ ವೈಯರ್ಥ್ಯಂ. ಮಾಯಾ ಅನ್ನೋದು ಒಂದೇ ಆಗಿದೆ. ಆದ್ರಿಂದ ಆಗ ವಿಶ್ವ ಅನ್ನೋದಾದ್ರೂ ಯಾಕೆ ಬೇಕು? ನಮಗೆ ಮಾಯಾ ಶಬ್ದ ವೈಯರ್ಥ್ಯವನ್ನ ನೀವು ಹೇಳಿದ್ರಿ, ನಾವು ನಿಮಗೆ ಮಾಯಾ ಅನ್ನೋದು ಒಂದೇ ಆದ್ರಿಂದ ವಿಶ್ವ ಶಬ್ದವು ವ್ಯರ್ಥ, ಬೇಕಾಗಿಲ್ಲ. ಆದ್ರಿಂದ ಭೂಯಶ್ಚ ಅಂತೆ ಏನ್ ಮಾಡ್ಲಿ ಬೇಕಾದ್ರೆ ಮಾಯಾ ನಿವೃತ್ತಿ ಅಂತ ಹೇಳಿ ವಿಶ್ವ ಅನ್ನೋ ಶಬ್ದ ಯಾಕೆ ಬಂತು ಅಂತ ನಾವು ನಿಮಗೆ ಯಾಕೆ ಕೇಳಬಾರ್ದು ಅಂದ್ರೆ ಅದಕ್ಕೆ ವಿಜಯೀಂದ್ರ ಸ್ವಾಮಿಗಳು ತುಂಬಾ ಸುಂದರವಾದ ಉತ್ತರವನ್ನ ಕೊಡ್ತಾ ಇರ್ತಕ್ಕಂಥವ್ರಾಗ್ತಾರೆ. ಯಾವತ್ತೂ ಅಷ್ಟೇ ನೋಡಿ, ನಾವು ನಂಬಿದ ತತ್ವ ಸರಿ ಇರಬೇಕು. ಮತ್ತೆ
ಭಗವಂತನಿಗೆ ವಂಚನೆ ಮಾಡಬಾರ್ದು. ನಮ್ಮ ಹಿಂದೆ ಬಿಂದಿರೋ ತತ್ವ ಜಿಜ್ಞಾಸುಗಳಿಗೆ ವಂಚನೆ ಆಗಬಾರ್ದು. ಅವರಿಗೆ ಮೋಕ್ಷ ಸಿಗುವ ದಾರಿನ ಯಾರೋ ಒಬ್ಬರನ್ನ ಬನ್ನಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡ್ಬಾರ್ದು. ಅವನು ಆಮೇಲೆ ದಾರಿಲಿ ಶಾಪ ಹಾಕ್ತಾ ಇರ್ತಾನೆ ಅಲ್ವಾ. ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಮೇಲೆ ಸರಿಯಾಗಿ ಅವರ ಮನೆಯ ತನಕ ಕರ್ಕೊಂಡು ಹೋಗಿ ಅವ್ರನ್ನ ಬಿಡಬೇಕು. ಆಗ ಅವ್ರಿಗೂ ಒಂದು ನೆಮ್ಮದಿ ಆಗತ್ತೆ, ನಮಗೂ ಒಂದು ಸಾರ್ಥಕ್ಯದ ಭಾವ ಬರುತ್ತೆ. ಮಾಯಾ ಅನ್ನೋದು ಒಂದೇ ಅಲ್ವಾ. ನೀವು ವಿಶ್ವಾಚಾಸೋ ಮಾಯಾಚ, ಎಲ್ಲ ತರಹದ ಮಾಯೆ ಅಂತ ಹೇಗೆ ಅರ್ಥ ಮಾಡ್ತೀರಾ ಅಂದ್ರೆ, ಅದಕ್ಕೆ ವಿಜಯೇಂದ್ರ ಸ್ವಾಮಿಗಳು ಋಗ್ವೇದದ ಮಂತ್ರಗಳನ್ನು ಉಪಯೋಗಿಸಿಕೊಂಡು ಹೇಳ್ತಾರೆ, ಮಾಯಾ ಅನ್ನೋದು ಒಂದೇ ಅಲ್ಲ, ಅನೇಕ ತರವಾಗಿ ಇರತಕ್ಕಂಥದ್ದಾಗತ್ತೆ. ಎಲ್ಲಿ ಶ್ರುತಿಯಲ್ಲಿ ಬಂದಿದೆ ಅನೇಕ ತರವಾದ ಮಾಯೆಗಳಿಂದ? ಎಲ್ಲಿ ಶ್ರುತಿಯಲ್ಲಿ ಬಂದಿದೆ ಅಂದ್ರೆ, ಇಂದ್ರೋ ಮಾಯಾಭಿಹಿ ಪುರುರೂಪೀಯತೆ. ಇಂದ್ರಃ, ಇಂದ್ರನಾಮಕನಾದ ಭಗವಂತನು, ಮಾಯಾಭಿಹಿ ತನ್ನ ಲೀಲಾಶಕ್ತಿಯಿಂದ, ಪುರುರೂಪ ಈಯತೆ ಅನೇಕ ರೂಪವುಳ್ಳವನಾಗಿ ಗೊತ್ತಾಗಲ್ಪಡುತ್ತಾನೆ. ಅಂದ್ರೆ ಭಗವಂತನು ತನ್ನ ಅನೇಕ ಅವತಾರಗಳನ್ನ ಲೀಲೆಗಾಗಿ, ಜಗತ್ ಕಲ್ಯಾಣಕ್ಕಾಗಿ ತೆಗೆದುಕೊಳ್ತಾ ಇರ್ತಕ್ಕಂಥವನಾಗ್ತಾನೆ. ಅಂತವನ ಮಹಿಮೆಯನ್ನ ವರ್ಣನೆ ಮಾಡುವಾಗ ವೇದದಲ್ಲಿ ಮಾಯಾಭಿಹಿ ಅಂತ ಮಾಯಾ ಅನೇಕವಾಗಿರ್ತಕ್ಕಂಥದ್ದಾಗಿದೆ. ಅಂದ್ರೆ ಮತ್ಸ್ಯನಾಗಿರುವಾಗ ಮೀನಿಗೆ ಬೇಕಾಗಿರ್ತಕ್ಕಂಥ ಲೀಲೆಗಳನ್ನು ತೋರಿಸ್ತಾನೆ. ಕೂರ್ಮನಾಗಿರುವಾಗ ಅದರ ಬೆನ್ನ ಚಿಪ್ಪು ಎಷ್ಟು ಗಟ್ಟಿಯಾಗಿರುತ್ತೆ ಅನ್ನೋ ಸ್ವಭಾವವನ್ನು ಪ್ರಕಟಪಡಿಸಕ್ಕೆ ತನ್ನ ಮೈ ಮೇಲೆ ಆ ಮಂದರಾಚಲವನ್ನೇ ಇಟ್ಕೊಂಡು ಮಥನ ಮಾಡಿಸಿಕೊಳ್ಳುವಷ್ಟು, ಅದು ಮಥನ ಉಜ್ಜಿದಷ್ಟು ತನ್ನ ಮೈನೇವೇ ಹೋಯಿತೇನೋ ಎಂಬಂತೆ ನಗುತ್ತಾ ಇರುವ ಮನೋಭಾವನ ಇಟ್ಕೊಂಡು ಇರತಕ್ಕಂಥವನಾಗ್ತಾನೆ ಅಂತ ಹೇಳ್ತಾ ಇರೋದ್ರಿಂದ ಏನಂದ್ರೆ ಆ ಒಂದೊಂದಕ್ಕೆ ಬೇಕಾಗಿರ್ತಕ್ಕಂಥ ಲೀಲಾ ವಿಲಾಸಗಳು ಮತ್ತೆ ಜಗತ್ತಿಗೆ ತಿಳಿಸಬೇಕಾಗಿರ್ತಕ್ಕಂಥ ಪಾಠಗಳು ಬೇರೆ ಆದ್ರಿಂದ ಮಾಯೆಗಳು ಬೇರೆ ಬೇರೆ. ಕಂಪ್ಯೂಟರ್ ಸೈನ್ಸ್ ಬೇರೆ, ಕಂಪ್ಯೂಟರ್ ಸೈನ್ಸ್ ಇನ್ ಮ್ಯಾನೇಜ್ಮೆಂಟ್ ಬೇರೆ, ಕಂಪ್ಯೂಟರ್ ಇನ್ ಅಡ್ವಾನ್ಸ್ಡ್ ಮ್ಯಾನೇಜ್ಮೆಂಟ್ ಬೇರೆ, ಕಂಪ್ಯೂಟರ್ ಇನ್ ಆಫೀಸ್ ಮ್ಯಾನೇಜ್ಮೆಂಟ್, ಕಂಪ್ಯೂಟರ್ ಸೈನ್ಸ್ ಇನ್ ಆಫೀಸ್ ಮ್ಯಾನೇಜ್ಮೆಂಟ್, ಅದೆಲ್ಲ ಬೇರೆ ಬೇರೆ ಬ್ರಾಂಚ್ಗಳು. ಒಂದೇ ಆದ್ರೂ ಬೇರೆ ಬೇರೆ ಬ್ರಾಂಚ್ಗಳಾದ್ರಿಂದ ಅದನ್ನ ಬೇರೆ ಬೇರೆ ಪೇಪರ್ ಅಂತಾನೆ ಯೂನಿವರ್ಸಿಟಿಗಳಲ್ಲಿ ಟ್ರೀಟ್ ಮಾಡ್ತಾರಲ್ವಾ. ಹಾಗೆ ಮತ್ಸ್ಯನಾಗಿರುವುದರಿಂದ ಜಗತ್ತಿಗೆ ಪಾಠ ಏನು, ಕೂರ್ಮನಾಗಿರುವ ಜಗತ್ತಿಗೆ ಪಾಠ ಏನು, ವಾಮನನಾಗಿರುವುದರಿಂದ ಜಗತ್ತಿಗೆ ಪಾಠ ಏನು. ಒಂದೊಂದು ಲೀಲೆಗಳಲ್ಲೂ ಕೂಡ ಏನಂದ್ರೆ ಭಗವಂತ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಏವನ ಕೇವಲಂ ವಿಭೋ ಅಂತ ಹೇಳ್ತಾ ಇರೋದ್ರಿಂದ ಅದು ಒಂದೊಂದು ಲೀಲೆಯೂ ಕೂಡ ಪ್ರತ್ಯೇಕವೇ. ಅದು ಭಗವಂತನಿಂದ ಅಭಿನ್ನ, ಆದರೆ ಜಗತ್ತಿಗೆ ತಿಳಿಸುವ ಪಾಠ ಏನಿದೆ ಅದು ಒಂದೊಂದು ಪ್ರತ್ಯೇಕವಾದ ಅಧ್ಯಾಯಗಳೇ ಆಗಿದೆ. ಆದ್ರಿಂದ ವೇದ ಏನ್ ಹೇಳಿದೆ, ಇಂದ್ರ ಮಾಯಾಭಿಹಿ ಪುರುರೂಪ ಈಯತೆ. ಇಂದ್ರನಾಮಕನಾದ ಭಗವಂತನು ಮಾಯಾಭಿಹಿ ತನ್ನ ಲೀಲಾ ವಿಲಾಸಗಳಿಂದ ಪುರುರೂಪ ಈಯತೆ ಅನೇಕ ಅವತಾರವುಳ್ಳವನಾಗಿ ಈಯತೆ ಅಂದ್ರೆ ಅವನು ತಿಳಿಯಲ್ಪಡುತ್ತಾನೆ. ಈಡ್ಯತೆ ಅಂದ್ರೆ ಸ್ತೋತ್ರ ಮಾಡಲ್ಪಡುತ್ತಾನೆ ಅಂತ, ಈಯತೆ ಅಂದ್ರೆ ತಿಳಿಯಲ್ಪಡುತ್ತಾನೆ ಅಂತ ಶ್ರುತಿ ಇರುವುದರಿಂದ ಮಾಯೆ ತುಂಬಾ ಇದೆ. ಆದ್ದರಿಂದ ಏನು ಮಾಡ್ಬೋದು, ವಿಶ್ವಾಚಾಸೋ ಮಾಯಾಚ, ಅನೇಕವಾದ ಮಾಯೆಗಳು ಅಂತ ಅರ್ಥ ಮಾಡ್ಬೋದು. ಯಾಕಂದ್ರೆ ಮಾಯೆಗಳು ಅನೇಕ ಇರೋದ್ರಿಂದ ಅದನ್ನ ಹೇಳಕ್ಕೆ ವಿಶ್ವ ಶಬ್ದ ಬೇಕು. ಆದ್ರೆ ನಮ್ಮ ಪ್ರಕಾರ ಏನಂತಾಯ್ತು, ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ಎನ್ನುವುದರಲ್ಲಿ ವಿಶ್ವ ಶಬ್ದಕ್ಕೂ ಸಾರ್ಥಕ್ಯ ಇದೆ, ಮಾಯಾ ಶಬ್ದಕ್ಕೂ ಸಾರ್ಥಕ್ಯ ಇದೆ. ಕರ್ಮದ ಸಮಾಸ ಮಾಡಿರ್ತೇವೆ. ಮತ್ತೆ ಅದನ್ನ ಬೇಕಾದ್ರೆ, ಆ ಮಾಯೆಯನ್ನ ಬೇಕಾದ್ರೆ ನಾವು ಏನ್ ಮಾಡೋಣ ಅಂದ್ರೆ ಭಗವಂತನ ಜ್ಞಾನದಿಂದ ಏನು ನಮಗೆ ಮೋಹ ಇರುತ್ತೆ, ವ್ಯಾಮೋಹ ಇರತಕ್ಕಂಥದ್ದಾಗತ್ತೆ, ಅದು ನಿವೃತ್ತಿ ಆಗುತ್ತದೆ. ಜಗತ್ತಿನ ಬಗ್ಗೆ ಏನು ವ್ಯಾಮೋಹ ಇರುತ್ತೆ, ಇದು ನಿತ್ಯ ಅಂತ, ಅಥವಾ ನಾನು ನಿತ್ಯ ಅಂತ, ಅಥವಾ ನಾನು ಸ್ವತಂತ್ರನಾಗಿ ಇದನ್ನು ಉಪಭೋಗಿಸಬಲ್ಲೆ ಅಂತ ಏನು ಮಾಯಾ ಅಂದ್ರೆ ಏನು ಮೋಹ ಇರುತ್ತೆ, ಇದು ಸ್ವತಂತ್ರನಾದ ಭಗವಂತನನ್ನ ತಿಳಿದಾಗ ಏನಾಗುತ್ತೆ, ಆ ಮೋಹವು ಕೂಡ ಹೋಗುತ್ತದೆ ಅಂತಿದೆ. ಆದ್ದರಿಂದ ವಿಜಯೇಂದ್ರ ಸ್ವಾಮಿಗಳು ವೇದಗಳನ್ನು ಉಪಯೋಗಿಸ್ಕೊಳ್ತಾ ಸ್ಮೃತಿ ರೂಪವಾಗಿರ್ತಕ್ಕಂಥ ಭಗವದ್ಗೀತೆಯನ್ನ ತಮ್ಮ ತೋಳತಕ್ಕೆಗೆ ತೆಗೆದುಕೊಂಡು ಹೇಳ್ತಾ ಇದ್ದಾರೆ, ತಿಳಿಸಿ ಹೇಳ್ತಾರೆ. ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಜಗತ್ತಲ್ಲಿ ವೈದಿಕ ಸಾಮ್ರಾಜ್ಯದಲ್ಲಿ ವೇದ ಮೊದಲಾದವುಗಳನ್ನ ಎಷ್ಟು ಗೌರವ ಆದರಗಳಿಂದ
ಯಾವುದೇ ಪ್ರಶ್ನೆ ಇಲ್ಲದೆ ಒಪ್ಕೊಳ್ತಾರೋ ಹಾಗೆಯೇ ಆಧುನಿಕ ಪ್ರಪಂಚದಲ್ಲಿ ಭಗವದ್ಗೀತೆ ಅಂತ ಹೇಳಿಬಿಟ್ರೆ ಅದನ್ನು ಎಲ್ಲರೂ ಕೂಡ ಸಮಗ್ರವಾಗಿ ಒಪ್ಕೊಳ್ತಾ ಇರ್ತಕ್ಕಂಥವ್ರಾಗ್ತಾರೆ. ಒಂದು ಸಂದರ್ಭದಲ್ಲಿ ಯಾವುದೋ ಸೆಮಿನಾರ್ ನಡೀತಾ ಇತ್ತು. ಆ ಸೆಮಿನಾರ್ನಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ಪೇಜಾವರ ಮಠಾಧೀಶರಾದ ವಿಶ್ವೇತೀರ್ಥ ಶ್ರೀಪಾದಂಗಳವರು ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದು. ಅದು ಪೂರ್ಣಪ್ರಜ್ಞ ಸಂಶೋಧ ಸಂಸ್ಥಾನದಿಂದ ಆ ಒಂದು ಚರ್ಚೆ ಏರ್ಪಟ್ಟಿತ್ತು. ಅಲ್ಲಿ ನಾನು ಭಾಗವಹಿಸಿರ್ತಕ್ಕಂಥವನಾಗಿದ್ದೆ. ಅದು ಭಾಗವತದ ಅನೇಕವಾಗಿರ್ತಕ್ಕಂಥ ವಾಕ್ಯಗಳ ಒಂದು ಅರ್ಥವನ್ನು ಹೇಗೆ ಮಾಡೋದು ಟಿಪ್ಪಣಿಯ ಆಧಾರದಲ್ಲಿ ಅನ್ನುವ ಚರ್ಚೆಯಲ್ಲಿ ಅದು ತೊಡಗಿತ್ತು. ಆಗ ಭಾಗವತದಲ್ಲಿ ಹೇಳ್ತಾ ಇರುವಾಗ ಈ ತರ ಪಾಠಾಂತರವನ್ನು ಇಟ್ಕೊಂಡು ಕೆಲವರು ಅರ್ಥ ಮಾಡಿದ್ದಾರೆ, ಕೆಲವರು ಈ ತರ ಪಾಠ ಇಟ್ಕೊಂಡಿದ್ದಾರೆ ಅಂತ ಎಲ್ಲ ಬಂತು. ಆಗ ಗುರುಗಳಾದ ವಿಶ್ವೇತೀರ್ಥ ಶ್ರೀಪಾದಂಗಳವರು ಅಲ್ಲೇ ಇದ್ದ ಮೈಕನ್ನ ತಮ್ಮ ಬಳಿಗೆ ತೆಗೆದುಕೊಂಡು, ಅದು ಅಧ್ಯಕ್ಷ ಭಾಷಣ ಅಂದ್ರೆ ಸಮಾರೋಪ ಭಾಷಣ. ಸಮಾರೋಪ ಭಾಷಣದಲ್ಲಿ ಜಗತ್ತಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟು ಆ ಮತನಕ್ಕೆ ಒಂದು ದಿಗ್ದರ್ಶನವನ್ನು ಒದಗಿಸಬೇಕು. ಅದಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ ಹೇಳಿದ್ರು, ನನ್ನ ಪ್ರಕಾರ ಭಾಗವತಾದಿಗಳಿಗಿಂತ ಏನಂದ್ರೆ ಭಗವದ್ಗೀತೆಯನ್ನ ನಾವು ಏನ್ ಮಾಡ್ಬೇಕಂದ್ರೆ ಜನರಲ್ಲಿ ಪ್ರಸ್ತುತಗೊಳಿಸಬೇಕು. ಯಾಕಂದ್ರೆ ಎಲ್ಲರೂ ಭಗವದ್ಗೀತೆಯನ್ನ ಪಾರಾಯಣ ಮಾಡೋದ್ರಿಂದ, ಎಲ್ಲರೂ ಭಗವದ್ಗೀತೆಗೆ ಹೆಚ್ಚು ವ್ಯಾಖ್ಯಾನ ಮಾಡ್ತಾ ಇರುವುದರಿಂದ ಅದರಲ್ಲಿ ಯಾವುದೇ ಅಪಪಾಠಗಳು ಇಲ್ಲ. ಸುಮ್ಮನೆ ವಾದ ವಿವಾದಕ್ಕಾಗಿ ಒಂದೆರಡು ಗೆರೆಗಳನ್ನು ಯಾರು ತೋರಿಸ್ಬೋದು, ಆದರೆ ವ್ಯಾಪಕವಾಗಿ ಜಗತ್ತಿನಾದ್ಯಂತ ಗೌರವಯುತವಾದ ಏನು ಭಗವದ್ಗೀತೆ ಏನಿದೆ ಅದನ್ನ ನಾವು ಹೆಚ್ಚು ಬಳಸಿಕೊಂಡು ಪ್ರಮಾಣವನ್ನಾಗಿ ಮಾಡಬೇಕು. ಅದರಲ್ಲಿ ಪಾಠಭೇದಗಳಿರಲ್ಲ. ಅದರಿಂದ ಎಲ್ಲರೂ ಸಾಮಾನ್ಯವಾಗಿ ಒಪ್ಪಲೇಬೇಕಾದ ಅರ್ಥದ ಪರ್ಯವಸಾನದಲ್ಲಿ ಅದು ನಿಲ್ಲುತ್ತದೆ ಅಂತ ಹೇಳಿದ್ದು. ವಿಜಯೇಂದ್ರ ಗುರು ಸಾರ್ವಭೌಮರು ಕೇಳಬೇಕಾ? 64 ವಿದ್ಯೆಗಳಲ್ಲಿ ಪ್ರಸಿದ್ಧರಾದವರು ವ್ಯಾಸರಾಜರ ಶಿಷ್ಯರು. ಅವ್ರೇನ್ ಮಾಡ್ತಾರೆ, ಜ್ಞಾನದಿಂದ ಬೇಕಾದ್ರೆ ಮಾಯಾ ನಿವೃತ್ತಿ ಆಗುತ್ತೆ. ಅದರಿಂದ ಏನ್ ಮಾಡ್ಬೋದು ಅಂದ್ರೆ ತಸ್ಯಾಭಿಧ್ಯಾನಾತ್ ಯೋಜನಾ ತತ್ವಭಾವಾತ್ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ. ಅದರಲ್ಲಿ ತತ್ವಜ್ಞಾನದಿಂದ ಕೊನೆಗೆ ವಿಶ್ವಮಾಯಾ ನಿವೃತ್ತಿ, ಜಗತ್ತಿನ ಬಗ್ಗೆ ಇರುವ ಮೋಹವು ಹೋಗುತ್ತದೆ ಅನ್ನುವುದಕ್ಕೆ ಭಗವದ್ಗೀತೆಯನ್ನು ಉಪಯೋಗಿಸಿಕೊಂಡು ಅಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ಸಂದೇಶವನ್ನ ಹೇಳ್ತಾ ಅಲ್ಲಿ ಮಾಯಾ ಅನ್ನೋ ಶಬ್ದ ಇರುವುದನ್ನು ಉಲ್ಲೇಖಿಸ್ತಾರೆ. ಮಾಯಾಂ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಭಗವಂತ ಹೇಳಿದ್ದಾನೆ, ಮಾಮೇವಯೇ ಪ್ರಪದ್ಯಂತೆ, ಯಾರು ನನ್ನನ್ನ ಹೊಂದುತ್ತಾರೋ ಅವರು ಏತಾಂ ಮಾಯಾಂ ತೇ ತರಂತಿ, ಅವರು ಈ ಮಾಯೆಯನ್ನು ದಾಟುತ್ತಾರೆ. ನನ್ನ ಅನುಗ್ರಹವಿಲ್ಲದೆ ಯಾರು ಮಾಯೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ನನ್ನನ್ನು ಹೊಂದುತ್ತಾರೋ ಅವರು ಈ ಮಾಯೆಯನ್ನು ದಾಟುತ್ತಾರೆ. ನನ್ನನ್ನು ಹೊಂದಬೇಕು ಅಂದ್ರೆ ನನ್ನನ್ನು ತಿಳಿಯಬೇಕು. ಆದ್ದರಿಂದ ಯಾರು ನನ್ನನ್ನು ತಿಳಿಯುತ್ತಾರೋ ಅವರು ನನ್ನನ್ನು ಹೊಂದುತ್ತಾರೆ, ಅವರು ಮಾತ್ರ ಮಾಯೆಯನ್ನು ದಾಟಿರಲು ಸಾಧ್ಯ ಅಂತ ಸ್ಮೃತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಆದ್ದರಿಂದ ಜ್ಞಾನದಿಂದ ಮಾಯೆಯ ತರಣ ಅಂದ್ರೆ ನಿವೃತ್ತಿ, ಜ್ಞಾನದಿಂದ ಮಾಯೆಯ ತರಣ ಅಂದ್ರೆ ನಿವೃತ್ತಿ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ತೋರ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿ ಏನಂದ್ರೆ ನಾವು ಅವಿದ್ಯಾ ನಿವೃತ್ತಿಯು ಮಾಯಾ ನಿವೃತ್ತಿಯು ಜ್ಞಾನದಿಂದ ಅಂತ ಹೇಳ್ಬೋದು. ಅದರಿಂದ ಭೂಯಶ್ಚಾಂತೆ ತತ್ವಭಾವಾತ್ ವಿಶ್ವಮಾಯಾ ನಿವೃತ್ತಿ ಅನ್ನೋದಕ್ಕೆ ತತ್ವಜ್ಞಾನದಿಂದ ಅನೇಕ ವಿಧವಾದ ಮಾಯಾ ಅಂದ್ರೆ ಮೋಹ ಮೊದಲಾದವುಗಳು ನಿವೃತ್ತಿ ಆಗುತ್ತದೆ ಅಂತ ಕೂಡಿಸಕ್ ಬರುತ್ತೆ. ಅದರಿಂದ ಹೀಗೆ ನಾವು ಇಟ್ಕೊಳ್ಬೇಕು. ಅನೇಕ ವಿಧವಾದ ಮೋಹಗಳೆಲ್ಲ ಅದರಿಂದ ಭಗವಂತನ ಜ್ಞಾನದಿಂದ ನಾಶ ಆಗುತ್ತದೆ ಅಂತ ಇಟ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಈ ತರ ವಾದ ಮಾಡ್ಕೊಂಡು ಹೋಗುವಾಗ ಎಷ್ಟೋ ಸಾತಿ ಪರರ ಮನಸ್ಸಿನಲ್ಲಿ ಏನ್ ಪ್ರಶ್ನೆ ಬರ್ಬೋದು ಅನ್ನೋ ಕಲ್ಪನೆ ನಮಗೆ ಇರಲ್ಲ. ಯಾಕೆ ಕಲ್ಪನೆ ಇರಲ್ಲ ಅಂದ್ರೆ ನಮಗೆ ವಿಸ್ತಾರವಾಗಿರ್ತಕ್ಕಂಥ ವಾದ ಪ್ರತಿವಾದಗಳ ಸಾಮಗ್ರಿ ನಮ್ಮ ಕೈಲಿರಲ್ಲ. ನಮ್ಮ ಓದು ಸೀಮಿತ ಆಗಿರುತ್ತೆ. ಪರರ ತತ್ವದ ಮೂಲಭೂತ ಅಂಶಗಳನ್ನ ಮಾತ್ರ ನಾವು ತಿಳ್ಕೊಂಡಿರ್ತೀವಿ. ಆದ್ರಿಂದ ನಾವು ನಮ್ಮ ವಾದವನ್ನು ಮಂಡಿಸ್ಕೊಂಡು ಬೇಗ ಹೋಗ್ತೀವಿ. ಧನಂಜಯ ಗೋವಿಂದಾಚಾರ್ಯ ಮೊದಲಾದ ವಿದ್ವಾಂಸರು ವಿಮರ್ಶಕರು ಹೇಳ್ತಾ ಇರ್ತಕ್ಕಂಥವರಾಗಿದ್ರು, ಯಾವುದೇ ಗ್ರಂಥಕ್ಕೆ ಭಾಷ್ಯ ಆಗಲಿ ತಾತ್ಪರ್ಯ ಆಗಲಿ ಇದೆಲ್ಲ ಬರೀಬೇಕಾದ್ರೆ 10 ಜನರು ಏನೇನು ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಏನಂದ್ರೆ ಅದೆಲ್ಲವನ್ನೂ ನಿರಾಕರಿಸುವಂತೆ ಬರೀಬೇಕು. ಯಾರಾದರೂ
ಬಾವಿಗೆ ಕೊಡವನ್ನ ಹಾಕಿಬಿಟ್ಟು ಸಲೀಸಾಗಿ ಕೊಡವನ್ನ ಎಳೀತಾ ಇದ್ದಾರೆ ಅಂದ್ರೆ ಕೊಡದಲ್ಲಿ ನೀರು ತುಂಬಿಲ್ಲ ಅಂತಾನೆ ಲೆಕ್ಕ. ನೀರು ತುಂಬದೆ ಇದ್ರೆ ಮಾತ್ರ ಕೊಡವನ್ನ ಸರಸರ ಅಂತ ಎಳ್ಕೊಂಡು ಹೋಗಕ್ಕೆ ಬರುತ್ತೆ. ಯಾರೋ ಸರಸರ ಅಂತ ಟಿಪ್ಪಣಿ ಬರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಪೂರ್ವ ಪಕ್ಷದವರು ಇತರ ಪಕ್ಷದವರ ಅಭಿಪ್ರಾಯ ಮತ್ತೆ ಯುಕ್ತಿಗಳು ಗೊತ್ತಾಗಿಲ್ಲ, ಅದಕ್ಕೆ ಸರಸರನೆ ಬರ್ಕೊಂಡು ಹೋಗ್ತಾ ಇದ್ದಾರೆ ಅನ್ಸತ್ತೆ. ಅದೆಲ್ಲ ವಿವೇಚನೆ ಮಾಡಿದಾಗ ಎಷ್ಟೋ ಸಾತಿ ವಾಕ್ಯಗಳು ಮುಂದಕ್ಕೆ ಹೋಗದೆ ಚರ್ಚೆಯಲ್ಲೇ ಅದು ಮುಳುಗಿ ಇರಬೇಕಾಗಿರ್ತಕ್ಕಂಥದ್ದಾಗುತ್ತದೆ ಅಂತ ಹೇಳ್ತಾ ಇದ್ರು. ವಿಜಯೇಂದ್ರ ಗುರು ಸಾರ್ವಭೌಮರು ಕೇಳಬೇಕಾ? ಎಂಥ ಒಂದು ಜ್ಞಾನಿಗಳು ಆಗಿರ್ತಕ್ಕಂಥವರಾಗಿದ್ದಾರೆ ಅವರು. ಆದ್ದರಿಂದ ಏನಂದ್ರೆ ಅದನ್ನೇ ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ. ಏನಂದ್ರೆ ಚತುಷ್ಷಷ್ಟಿ ಕಲಾ ವಿದ್ಯಾ ಪೂರ್ಣೋಯಂ ಇತಿ ಬಂದಿಭಿ ರಾಜಮಾರ್ಗೇ ಘೋಷ್ಯಮಾನಂ ಶ್ರೀಮಧ್ವಮತವರ್ಧನಂ ಅಂತ ಅವರ ಸ್ತೋತ್ರದ ಬಗ್ಗೆ ಹೇಳ್ತಾ 64 ಕಲೆಗಳಲ್ಲಿ ಪೂರ್ಣರಾಗಿರ್ತಕ್ಕಂಥವ್ರು ಅಂತ ರಾಜಮಾರ್ಗದಲ್ಲಿ ಘೋಷಣೆ ಮಾಡ್ಕೊಳ್ತಾ ಇದ್ರು. ಇವತ್ತೇನಾಗಿದೆ ಅಂದ್ರೆ ನಮ್ಮ ಮಠಗಳಲ್ಲಿ ಏನೋ 7-8 ಜನ ಸೇರ್ಕೊಂಡು ಅವರವರನ್ನ ಹೊಗಳೋದು ಅಂತ ಇಷ್ಟ ಆಗ್ತಾ ಇದೆ. ಇದನ್ನ ಇನ್ನೊಂದು ಜಾಗದಲ್ಲಿ ನಾವು ಅವ್ರನ್ನ ಹೊಗಳಕ್ ಹೋದ್ರೆ ಬೇಡ ಬೇಡ, ಅದು ವಾದ ವಿವಾದಗಳಿಗೆ ಎಡೆ ಆಗತ್ತೆ, ಬೇಡ ಅಂತ 4 ಗೋಡೆಗಳ ಒಳಗಡೆ ನಮ್ಮ ಪ್ರಶಸ್ತಿಯನ್ನು ಹೊಗಳಿಕೊಂಡು ನಮ್ಮ ಬೆನ್ನನ್ನು ನಾವೇ ತಟ್ಟುವುದು, ಅಥವಾ ಆಶ್ರಿತ ವರ್ಗದವರು ಜೈಕಾರ ಹೇಳುವುದರಲ್ಲಿ ಪರ್ಯವಸಾನ ಆಗ್ತಾ ಇದೆ. ವಿಜಯೇಂದ್ರರ ಕಾಲದಲ್ಲಿ ಹೇಳ್ತಾರೆ ರಾಜಮಾರ್ಗೇ ಘೋಷ್ಯಮಾನಂ ಶ್ರೀಮಧ್ವಮತವರ್ಧನಂ. ರಾಜಮಾರ್ಗದಲ್ಲಿ ಹೋಗುವಾಗ ಓಪನ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದರಂತೆ 64 ಕಲೆಗಳಲ್ಲಿ ಪ್ರವೀಣರು ಅಂತ ವಿಜಯೇಂದ್ರರನ್ನ. ಅದನ್ನ ಕೇಳಿ ಕೇಳಿ ಚಾಲೆಂಜ್ ಮಾಡಬೇಕು ಅಂತ ಬಂದವರು ಚಾಲೆಂಜ್ ಮಾಡಿ ಕಡೆಗೆ ಚಾಲೆಂಜ್ ಮಾಡೋದು ಬಿಟ್ಟು ಚೇಂಜ್ ಆಗಿ ಇವರ ದಾಸರಾಗಿದ್ದಿದೆ. ಇದು ನಮ್ಮ ವಿಜಯೇಂದ್ರ ಗುರುಗಳ ಪ್ರಭುತ್ವ. ಅಂದ್ರೆ ಅವರು ಪರರು ಏನೇನು ಬತ್ತಳಿಕೆ ಇಟ್ಟಿದ್ದಾರೆ ಅವರ ವಾದ ಯುದ್ಧದಲ್ಲಿ ಅನ್ನೋದನ್ನ ತಿಳ್ಕೊಂಡಿದ್ದಾರೆ. ಮಾಯಾ ಶಬ್ದಕ್ಕೆ ಇಂದ್ರೋ ಮಾಯಾಭಿಹಿ ಪುರುರೂಪಯ್ಯತೆ ಅನ್ನೋದ್ರಲ್ಲಿ ಬಹುಶಬ್ದ ಇದೆ. ಆದ್ರಿಂದ ಏನ್ ಮಾಡ್ಬೋದು, ವಿಶ್ವಾಚಾಸೋ ಮಾಯಾಚ ಅಂತ ಮಾಡ್ಬೋದು, ಅನೇಕ ತರಹದ ಮಾಯೆ ಅಂತ ಅದರ ಅರ್ಥ ಅಂತ ಹೇಳೋದು. ಆದ್ರೆ ಬಹುವಚನ ವೇದದಲ್ಲಿದ್ದಾಗೆ ಇನ್ನೊಂದು ಕಡೆ ಏನಿರ್ತಕ್ಕಂಥದ್ದಾಗಿದೆ ಅಂದ್ರೆ ಏಕವಚನನೂ ಇದೆ ಮಾಯಾ ಶಬ್ದಕ್ಕೆ. ನೋಡಿ, ಅಂದ್ರೆ ಎಷ್ಟು ಸಮಗ್ರವಾದ ಜ್ಞಾನ ಇರಬೇಕು ಒಂದು ಸಿದ್ಧಾಂತವನ್ನ ನವಿರಾಗಿ ಬಿಡಿಸ್ಕೊಂಡು ಹೋಗಬೇಕಾದ್ರೆ ಅಂತ. ಅಲ್ಲಿ ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಹೇಳ್ತಾ ಮಾಯಾ ಎನ್ನ ಪ್ರಕೃತಿ ಎಂದು ತಿಳಿಯಬೇಕು ಅಂತ ಏಕವಚನ ಇದೆಯಲ್ಲ. ನೀವು ಮಾಯಾ ಅಂದ್ರೆ ಬಹುವಚನ ಇದೆ ಅಂತ ಶ್ರುತಿ ಕೊಟ್ರಿ, ಹಾಗೆ ಏಕವಚನ ಇರೋ ಒಂದು ಕ್ರಮವೂ ಇದೆಯಲ್ಲ. ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ ಅಂತ ಇರ್ತಕ್ಕಂಥದ್ದಾಗಿದೆಯಲ್ಲ ಅನ್ನುವಾಗ ವಾದಿರ ವಿಜಯೇಂದ್ರರು ಮಾಯಾಂತು ಪ್ರಕೃತಿ ವಿದ್ಯಾತ್ ಇತ್ಯಾದು ಏಕವಚನಸ್ಯ ಜಾತಿ ಅಭಿಪ್ರಾಯತ್ವ ಉಪಪತ್ತೇ. ಏನಾಗತ್ತೆ ಅಂದ್ರೆ ಆ ಗುಂಪನ್ನ ಸೇರಿಸಿಕೊಂಡು ಮಾಯಾ ಅಂತ ಏಕವಚನ ಇದೆ, ಜಾತ್ಯೇಕವಚನಂ ಅಂತ ಹೇಳುವ ವ್ಯಾಕರಣದ ಒಂದು ನೀತಿಯ ಪ್ರಕಾರ ಗುಂಪನ್ನು ಹೇಳುವಾಗ ಏಕವಚನ ಹೇಳ್ಬೋದು ಅಂತಿದೆ. ಅಂದ್ರೆ ಅನೇಕ ವಿಧವಾದ ಮಾಯೆಗಳನ್ನ ಒಂದು ಗುಂಪು ಅಂತ ಇಟ್ಕೊಂಡು ಏನಂದ್ರೆ ಆ ಮಾಯೆಯನ್ನ ಪ್ರಕೃತಿ ಎಂದು ತಿಳಿಯಬೇಕು ಅಂತ ಹೇಳೋದು ಏನಿದೆ ಅದು ಕೂಡುತ್ತದೆ ಅಂತ ಹೇಳಿ ಅದನ್ನೇ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಮತ್ತೆ ಉಪಾದಾನ ನಾಶದಿಂದ ಉಪಾದೇಯದ ನಾಶ. ಕರೆಕ್ಟ್. ಮಣ್ಣಿನ ನಾಶದಿಂದ ಘಟ ನಾಶ ಆಗುತ್ತೆ. ಒಂದರ್ಥದಲ್ಲಿ ತಂತು ಸಂಯೋಗ ಮೊದಲಾದವುಗಳು ನಾಶ ಆದಾಗ ಪಟವು ಕೂಡ ನಾಶ ಆದಾಗ ಆಗತ್ತೆ. ಸರಿ ಇರಲಿ. ಆದರೆ ಉಪಾದಾನವನ್ನು ಒಂದು ಅಂತ ಒಪ್ಪೋ ಹಾಗಿಲ್ಲ. ಉಪಾದಾನವನ್ನು ಒಂದು ಅಂತ ಒಪ್ಪೋ ಹಾಗಿಲ್ಲ. ಯಾಕೆಂದ್ರೆ ಈಗ ಹಾಲನ್ನ ಕುಡಿದಾಗ ಬರೋ ರುಚಿನೇ ಬೇರೆ, ಹಾಲಿಗೆ ಸಕ್ಕರೆ ಹಾಕೊಂಡು ಕುಡಿದಾಗ ಬರೋ ರುಚಿನೇ ಬೇರೆ, ಅದನ್ನ ಪಂಚಾಮೃತವನ್ನಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಬರೋ ರುಚಿನೇ ಬೇರೆ, ಅದಕ್ಕೆ ಮಾವಿನ ಹಣ್ಣು ಮೊದಲಾದ ಹಣ್ಣುಗಳನ್ನ ಬೆರೆಸಿ ಸಾಲಿಡ್ ಅಂತ ಫ್ರೂಟ್ ಸಾಲಿಡ್ ಅಂತ ಮಾಡ್ಕೊಂಡು ತಿಂದಾಗ ಬರೋ ರುಚಿನೇ ಬೇರೆ. ಅಂದ್ಮೇಲೆ ಹಾಲು, ಪಂಚಾಮೃತ ಮತ್ತೆ ಫ್ರೂಟ್ ಸಾಲಿಡ್, ಅದಕ್ಕೆ ಸಕ್ಕರೆ ಹಾಕೊಂಡು ಕುಡಿಯೋದು ಅಥವಾ ಜೇನುತುಪ್ಪ ಹಾಕೊಂಡು ಕುಡಿಯೋದು ಅಂತ ಮಾಡಿದಾಗ ಅದರಲ್ಲಿರುವ ರುಚಿ ಬದಲಾಗತ್ತೆ. ರುಚಿ ಬದಲಾಗತ್ತೆ ಅಂದಮೇಲೆ ಆ ಮೂಲಭೂತ ದ್ರವ್ಯನೂ ಬೇರೆ ಆಗಿರುತ್ತೆ.
ಬರೀ ಹಾಲು ಕುಡಿಯುವಾಗ ಹಾಲು ಮಾತ್ರ ಮೂಲಭೂತ ದ್ರವ್ಯ ಆಗಿರುತ್ತೆ. ಹಾಲಿಗೆ ಸಕ್ಕರೆ ಹಾಕೊಂಡು ಕುಡಿಯುವಾಗ ಹಾಲು ಸಕ್ಕರೆ ಎರಡರ ಮಿಕ್ಸ್ಚರ್ ಆಗಿ ನಾವು ಕುಡಿತಾ ಇರ್ತಕ್ಕಂಥವ್ರಾಗ್ತೀವಿ. ಸಕ್ಕರೆ ದೇಹಕ್ಕೆ ಒಳ್ಳೇದಲ್ಲ, ಸ್ವಲ್ಪ ಜೇನುತುಪ್ಪ ಹಾಕು ಅಂತ ಯಾರೋ ಸಜೆಸ್ಟ್ ಮಾಡಿದಾಗ ಏನಾಗುತ್ತೆ, ಹಾಲು ಮತ್ತೆ ಜೇನುತುಪ್ಪ ಇದೆರಡರ ಮಿಕ್ಸ್ ಆಗಿದ್ರಿಂದ ಅದರಿಂದ ಏನು ಉಂಟಾಗ್ತಾ ಇರ್ತಕ್ಕಂಥದ್ದಾಗತ್ತೆ, ಅದರ ಬೈ ಪ್ರಾಡಕ್ಟ್ ಬೇರೆ. ಪಂಚಾಮೃತ ಅನ್ನುವಾಗ 5 ವಸ್ತುಗಳು ಸೇರಿ ಆಗಿರೋದ್ರಿಂದ ಆ ರುಚಿಯೂ ಬೇರೆ, ಮತ್ತೆ ಅದಕ್ಕೆ ಬೇಕಾಗಿರುವ 5 ಪದಾರ್ಥಗಳು ಬೇರೆ ಆಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಏನಂದ್ರೆ ಕಾರ್ಯದಲ್ಲಿ ವೈಚಿತ್ರ ಕಂಡಾಗ ಏನ್ ಮಾಡಬೇಕು ಅಂದ್ರೆ ಕಾರಣದಲ್ಲೂ ವೈಚಿತ್ರವನ್ನು ಒಪ್ಪಲೇಬೇಕು ಅಲ್ವಾ. ಈಗ ಪಂಚಾಮೃತದ ರುಚಿ ಬೇರೆ ಅಂತಂದ ಮೇಲೆ ಹಾಗಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಹಣ್ಣು ಮೊದಲಾದವುಗಳ ಸಮ್ಮಿಶ್ರಣದ ಕೆಲಸ ಅಂದ್ಬಿಟ್ಟು ಏನಾಗ್ಬೇಕು, ಕಾರಣದಲ್ಲಿ ವೈಚಿತ್ರವನ್ನು ಒಪ್ಪಲೇಬೇಕು. ಈಗ ಜಗತ್ತು ಎಷ್ಟು ವಿಚಿತ್ರ ಆಗಿದೆ ಅಲ್ವಾ. ಜಗತ್ತು ಅಷ್ಟು ವಿಚಿತ್ರ ಆಗಿದೆ ಅಂದಮೇಲೆ ಉಪಾದಾನಭೂತವಾಗಿರ್ತಕ್ಕಂಥದ್ದು ಪ್ರತಿಯೊಂದು, ಒಂದು ಘಟ ಆಗಲಿ, ಒಂದು ಕುಡ್ಯ ಆಗಲಿ, ಅಥವಾ ಮತ್ತೊಂದು ಪಟ ಆಗಲಿ, ಅದಕ್ಕೆ ಬೇಕಾದ ಉಪಾದಾನಗಳು ಬೇರೆ 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 ಬೇರೆನೇ ಇದೆ ಅಲ್ವಾ. ಈಗ ಘಟದಿಂದ ಚಳಿ ಹೋಗಲ್ಲ, ಬಾಯಾರಿಕೆ ಹೋಗಕ್ಕೆ ನೀರಿರ್ಬೋದಷ್ಟೇ, ಆದ್ರೆ ಪಟದಿಂದ ಚಳಿ ಹೋಗುತ್ತೆ ಅಂದ್ಮೇಲೆ ಕಾರ್ಯವೈಚಿತ್ರ ಇದೆ ಅಂದ್ಮೇಲೆ ಅದರಲ್ಲಿ ಮೂಲಭೂತವಾದ ವಸ್ತುವಿನ ವೈಚಿತ್ರವೂ ಇದ್ದೇ ಇದೆ ಅಲ್ವಾ. ಕಾರ್ಯ ವೈಚಿತ್ರ ದರ್ಶನೇನ ತದ್ ಉಪಪಾದಕತೆಯ ಉಪಾದಾನ ವೈಜಾತ್ಯ ಅವಶ್ಯಂ ಭಾವಾಚ್ಚ ಆಗ್ತಾ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಏನ್ ಮಾಡಬೇಕು ಅಂದ್ರೆ ಹೀಗೆ ಹೇಳಬೇಕಾದ್ರೂ ಆಗುತ್ತೆ. ಆದ್ದರಿಂದ ನಾವು ಇದನ್ನು ಒಪ್ಪಲೇಬೇಕು. ಗುಣಾದಿರೂಪ ಉಪಾದೇಯ ವೈಚಿತ್ರ್ಯಸ್ಯ ಉಪಾದಾನ ವೈಚಿತ್ರ್ಯಂ ವಿನಾ ನಿಮಿತ್ತ ವೈಚಿತ್ರೇಣ ಅನಿರ್ವಾಹೇಪಿ ಘಟಪಟಾದಿ ದ್ರವ್ಯರೂಪ ಉಪಾದೇಯ ವೈಚಿತ್ರ್ಯಸ್ಯ ಉಪಾದಾನ ವೈಚಿತ್ರೇಣೈವ ನಿರ್ವಾಹ್ಯತ್ವಾಚ್ಚ. ಆದ್ದರಿಂದ ಘಟಪಟಾದಿ ರೂಪವಾದ ಉಪಾದೇಯ ವೈಚಿತ್ರ್ಯ ಏನಿದೆ ಇದು ಉಪಾದಾನ ವೈಚಿತ್ರ್ಯದಿಂದಲೇ ಕೂಡಬೇಕು. ಬೇಕಾದ್ರೆ ಕೆಲವು ಗುಣಾದಿ ರೂಪವಾದ ಉಪಾದೇಯ ವೈಚಿತ್ರ್ಯವನ್ನ ಏನ್ ಮಾಡ್ಬೋದು, ನಿಮಿತ್ತ ವೈಚಿತ್ರ್ಯದಿಂದ ಕೂಡಿಸ್ಬೋದು. ಇಲ್ಲ ನೀನ್ ಬಿಸಿ ಹಾಲು ಕುಡಿತಾ ಇದೆಯಲ್ಲ ಅದಕ್ಕೆ ಒಂಥರ ರುಚಿ ಅಂತ ಬೇಕಾದ್ರೆ ನಾವು ನಿಮಿತ್ತಾಂತರ ವೈಚಿತ್ರ್ಯದಿಂದ ಉಪಾದೇಯ ವೈಚಿತ್ರ್ಯವನ್ನು ಕೂಡಿಸ್ಬೋದು. ಆದ್ರೆ ಮೂಲಭೂತ ದ್ರವ್ಯವೇ ಬೇರೆ ಬೇರೆ ಆಗಿರುವಾಗ, ಘಟ ಪಟ ಹೀಗೆ ಮೂಲಭೂತವಾದ ದ್ರವ್ಯವೇ ಬೇರೆ ಬೇರೆ ಆಗಿರುವಾಗ ನಾವೇನು ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಅದನ್ನು ಉಪಾದಾನ ವೈಚಿತ್ರ್ಯವನ್ನು ಒಪ್ಪಲೇಬೇಕು. ಆಗ ಏನಾಯಿತು ಗೊತ್ತಾ, ಕಾರ್ಯ ಬಹುತ್ವ ಇದೆ ಅಂದ್ಮೇಲೆ ಕಾರಣದಲ್ಲಿ ಬಹುತ್ವ ಇರಬೇಕು. ವಿಶ್ವಮಾಯಾಭಿಹಿ ಅನ್ನೋದಕ್ಕೆ ಅನೇಕ ಮಾಯೆಗಳಿದೆ ಅನ್ನೋದನ್ನ ಸಮರ್ಥನೆ ಮಾಡಕ್ಕೆ ವಿಜಯೇಂದ್ರರು ವೇದಿಕೆಯನ್ನು ನಿರ್ಮಾಣ ಮಾಡ್ಕೊಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಏವಂಚ ಹೀಗಾಗಿ ಒಂದೊಂದು ಜ್ಞಾನ ಬಂದಾಗಲೂ ಒಂದೊಂದು ಅಜ್ಞಾನ ಹೋಗುತ್ತದೆ ಅಲ್ವಾ. ಯಾಕಂದ್ರೆ ಒಂದೊಂದರ ಕಾರ್ಯವೂ ಬೇರೆ ಬೇರೆ ಇದೆ. ಈಗ ಪಂಚಾಮೃತನೇ ಬೇರೆ, ಹಾಲೇ ಬೇರೆ, ಜೇನುತುಪ್ಪ ಬೆರೆಸಿದ ಹಾಲೇ ಬೇರೆ, ಅಂದ್ರೆ ಕಾರ್ಯಗಳು ಬೇರೆ ಬೇರೆ. ಆದ್ದರಿಂದ ಯಾವಂತಿ ಜ್ಞಾನಾನಿ ತಾವಂತಿ ಅಜ್ಞಾನಾನಿ ಇತಿ ಪರ ಅಭ್ಯುಪಗಮಃ ಸಂಗಚ್ಚತೆ. ಅದರಿಂದ ಪರರೇನ್ ಹೇಳ್ತಾರೆ, ಎಷ್ಟು ಜ್ಞಾನಗಳಿದೆಯೋ ಅಷ್ಟು ಏನಿದೆ ಅಂದ್ರೆ ಅದರಿಂದ ನಿವರ್ತ್ಯವಾಗಿರ್ತಕ್ಕಂಥ ಅಜ್ಞಾನಗಳು ಇದೆ ಅಂತ ಪರನು ಒಪ್ಪಿದ್ದು ಕೂಡುತ್ತೆ. ಅವನು ಒಪ್ಪಿದ್ದಾನೆ. ಅಲ್ಲ ಆ ತರ ಒಪ್ಪಿರುವಾಗ ಇಂದ್ರೋ ಮಾಯಾಭಿಹಿ ಪುರುರೂಪಯ್ಯತೆ ಎನ್ನುವಾಗ ಅನೇಕ ವಿಧವಾದ ಮಾಯೆಗಳು ಅಂತ ಯಾಕೆ ಹೇಳಬಾರ್ದು? ಒಪ್ಪಿದ್ದಾನೆ, ಇಲ್ಲ ಆ ತರ ವಾಕ್ಯ ಇದೆ, ಆಗ ಯಾಕದನ್ನ ಅವನು ಇಟ್ಟುಕೊಳ್ಬಾರ್ದು? ಆದ್ದರಿಂದ ಒಟ್ಟಾರೆ ನಮ್ಮ ತೀರ್ಮಾನ ಏನಂದ್ರೆ ತಸ್ಮಾತ್ ಜ್ಞಾನ ಅಜ್ಞಾನಯೋ ಏವ ಸಾಕ್ಷಾತ್ ವಿರೋಧ. ಸಾಕ್ಷಾತ್ತಾಗಿ ವಿರೋಧ ಎಲ್ಲಿದೆ ಅಂದ್ರೆ ಜ್ಞಾನ ಮತ್ತೆ ಅಜ್ಞಾನಗಳಲ್ಲಿ ಮಾತ್ರ ಸಾಕ್ಷಾತ್ತಾಗಿ ವಿರೋಧ ಇರತಕ್ಕಂಥದ್ದಾಗಿದೆ. ಅಂದ್ರೆ ಜ್ಞಾನ ಬಂತು ಅಂದ್ರೆ ಅಜ್ಞಾನ ಹೋಗುತ್ತೆ ಅಷ್ಟೇ. ಜ್ಞಾನ ಬಂತು ಅಂದ್ರೆ ವಸ್ತು ಹೋಗುತ್ತೆ ಅಂತಿಲ್ಲ, ಜ್ಞಾನ ಬಂದ್ರೆ ಅಜ್ಞಾನ ಹೋಗುತ್ತೆ ಅಂತಿದೆ. ಆದ್ದರಿಂದ ಜ್ಞಾನಾತು ಅಜ್ಞಾನಸ್ಯೇವ ನಿವೃತ್ತಿ. ಅದರಿಂದ ಜ್ಞಾನದಿಂದ ಯಾವುದು ನಿವೃತ್ತಿ ಆಗುತ್ತದೆ, ಅಜ್ಞಾನ ನಿವೃತ್ತಿ ಆಗುತ್ತದೆ. ಹಾಗೆ ನ ತತ್ಕಾರ್ಯಸ್ಯ ಪ್ರಪಂಚಸ್ಯ ನಿವೃತ್ತಿ. ಅಜ್ಞಾನ ಕಾರ್ಯವಾದ ಜಗತ್ತು ನಾಶ ಆಗಬೇಕು ಅಂತಿಲ್ಲ, ಅದೇ ಬೇರೆ ಇದೇ ಬೇರೆ, ಅದಕ್ಕೆ ಬೇರೆ ನಿಮಿತ್ತಾಂತರವನ್ನೇ ಹೇಳಬೇಕಾಗತ್ತೆ. ಅದರಿಂದ ಬೇಕಾದ್ರೆ ಜ್ಞಾನದಿಂದ ಅವಿದ್ಯೆಯ ನಿವೃತ್ತಿ ಆಗಲಿ, ಮಾಯೆಯ ನಿವೃತ್ತಿ ಆಗಲಿ, ಮಾಯ ಅಂದ್ರೆ ಅವಿದ್ಯೆ ಅಂತ ಇಟ್ಕೊಳ್ಳೋಣ, ಅದು ನಾಶ ಆಗಲಿ, ಆದ್ರೆ ಅದರ ಕಾರ್ಯ ನಾಶ ಆಗಬೇಕು ಅಂತಿಲ್ಲ.
ಜ್ಞಾನಾತ್ ಅಜ್ಞಾನಸ್ಯ ಇವ ನ ತತ್ಕಾರ್ಯಸ್ಯ ಪ್ರಪಂಚಸ್ಯ ನಿವೃತ್ತಿ. ಅದರ ವೈಲಕ್ಷಣ್ಯ ಇದೆ, ಪ್ರಪಂಚದಲ್ಲಿ ವಿಧ ವಿಧವಾಗಿರ್ತಕ್ಕಂಥ ವೈಲಕ್ಷಣ್ಯ ಇದೆ. ಆದ್ದರಿಂದ ಏನಂದ್ರೆ ಅದು ನಿವೃತ್ತಿ ಆಗಲು ಸಾಧ್ಯವಿಲ್ಲ. ಕಥಂ ತಸ್ಯ ಬಾಧ್ಯತ್ವಂ ಇತಿ ನ ಜಾನೀಮಃ. ನೀನು ಜಗತ್ತನ್ನ ಬ್ರಹ್ಮಾಪರೋಕ್ಷದಿಂದ ಬಾಧ್ಯ ಅಂತ ಹೇಳ್ತೀಯಲ್ಲ, ಯಾವ ತರ ಹೇಳ್ತಾ ಇದೀಯಾ? ನ ಜಾನೀಮಃ, ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನಿನ್ನ ಪ್ರಕ್ರಿಯೆ ಆ ಸ್ಪಷ್ಟವಾಗಿ ಮಾರ್ಗವನ್ನು ಅನುಸರಣೆ ಮಾಡಿ, ಒಂದು ನೀತಿ ನಿಯಮಗಳನ್ನು ಅನುಸರಣೆ ಮಾಡಿ ಅದರ ಆಧಾರದಲ್ಲಿ ನಿರೂಪಿತವಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾರೆ. ನಹಿ ಉಪಾದಾನ ನಿವೃತ್ತಿಯ ನಿವರ್ತಮಾನಂ ಬಾಧ್ಯಂ ಇತ್ಯುಚ್ಯತೆ. ಆಯಿತು, ಈಗ ಏನು? ಜಗತ್ತಿಗೆ ಅಜ್ಞಾನ ಕಾರಣ, ಅಜ್ಞಾನ ಹೋಯಿತು, ಆದ್ರಿಂದ ಏನಾಯ್ತು ಅಂತ ಹೇಳಿದ್ರೆ ಜ್ಞಾನ ಬಂತು, ಜ್ಞಾನದಿಂದ ಏನಾಯ್ತು? ಅಜ್ಞಾನ ಹೋಯಿತು, ಹೋಗಲಿ. ಆದರೆ ಈಗ ಮಣ್ಣು ನಾಶವಾದ ಘಟನೂ ನಾಶ ಆಗತ್ತೆ ಅಲ್ವಾ? ಯಾವುದೋ ಹುಡಿ ಮಣ್ಣಿದೆ ಅಂತ ಇಟ್ಕೊಳ್ಳೋಣ, ಆ ಮಣ್ಣು ಹೋದಾಗ ಏನಾಯಿತು ಅಂದ್ರೆ ಜಗತ್ತು ನಾಶ ಆಗ್ತಾ ಇರತಕ್ಕಂಥದ್ದಾಗತ್ತೆ. ಆದ್ದರಿಂದ ಏನಂದ್ರೆ ಜಗತ್ತು ನಾಶವಾಗ್ಲಿ, ಮಣ್ಣು ನಾಶವಾದ್ರಿಂದ ಘಟ ನಾಶ ಆಗ್ಲಿ. ಘಟವನ್ನ ಬಾಧ್ಯ ಅಂತ ಕರೀತಾರ? ಯಾರು ಘಟವನ್ನ ಬಾಧ್ಯ ಅಂತ ಕರೆಯಲ್ವಲ್ಲ. ಆದ್ದರಿಂದ ಉಪಾದಾನ ನಿವೃತ್ತಿಯಿಂದ ನಿವೃತ್ತಿ ಆಗ್ತಾ ಇದೆ. ಅಂದ್ರೆ ಅಜ್ಞಾನ ನಿವೃತ್ತಿ ಆಗಿದ್ದರಿಂದ ಏನಾಯ್ತು? ಜಗತ್ತು ನಿವೃತ್ತಿ ಆಯಿತು ಅಂತ ಇಟ್ಕೊಳ್ಳೋಣ. ಬಾಧ್ಯ ಅಂತ ಯಾಕಾಗ್ಬೇಕು? ನಹಿ ಉಪಾದಾನ ನಿವೃತ್ತಿಯ ನಿವರ್ತಮಾನಂ ಬಾಧ್ಯಂ ಇತ್ಯುಚ್ಯತೆ. ಅದನ್ನ ಬಾಧ್ಯ ಎಂದು ಹೇಳಲಾದೀತೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಗ್ರಂಥ ಅನೇಕ ರೀತಿಯಾಗಿ ಮುಂದುವರ್ಕೊಂಡು ಯಥಾ ನದ್ಯ ಸ್ಯಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ ತರತಿ ಶೋಕಂ ಆತ್ಮವಿತು ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಹೇಳ್ತಾ ಆ ಶ್ರುತಿ ಏನಿದೆ ಆ ಶ್ರುತಿಗಳನ್ನು ಹೇಳ್ತಾ ಏನಂದ್ರೆ ತಿಳಿಸ್ತಾ ಇರ್ತಕ್ಕಂಥವರಾಗಿದ್ದಾರೆ. ಏನಂದ್ರೆ ಇಲ್ಲಿ ಎಲ್ಲೂ ಕೂಡ ಏನಂದ್ರೆ ನಾಮರೂಪಾತ್ಮಕವಾಗಿರ್ತಕ್ಕಂತಹ ಪ್ರಪಂಚಕ್ಕೆ ಜ್ಞಾನದಿಂದ ನಿವೃತ್ತಿ ಅಂತಿಲ್ಲ. ನೋಡಿ, ಯಥಾ ನದ್ಯಸ್ಯಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ, ಹರಿಯುತ್ತಿರುವ ನದಿಗಳು ಹೇಗೆ ಸಮುದ್ರದಲ್ಲಿ ಹೋಗಿ ಸೇರುತ್ತವೆಯೋ ಅಂತಿದೆ. ಇಲ್ಲಿ ಸಮುದ್ರದಲ್ಲಿ ಹೋಗಿ ಸೇರಿದ್ರೂ ತಮ್ಮ ಪ್ರತ್ಯೇಕವಾದ ಅಸ್ತಿತ್ವವನ್ನ ಅವು ಇಟ್ಕೊಂಡಿರುತ್ತೆ. ಹೀಗಿರುವಾಗ ಜ್ಞಾನದಿಂದ ಅದು ನಾಶ ಆಗಿದೆ ಅಂತ ಎಲ್ಲರೂ ಇದೆಯಾ? ಕ್ಷೀಯಂತೆ ಎಲ್ಲರೂ ಇದೆಯಾ? ಇಲ್ವಲ್ಲ. ಆದ್ದರಿಂದ ಏನಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಜ್ಞಾನದಿಂದ ನಿವೃತ್ತಿ ಅಂದ್ರೆ ತಸ್ಯ ಅಪದಾರ್ಥತ್ವಾತ್ ಅವಾಕ್ಯಾರ್ಥತ್ವಾಚ, ಅದು ಪದದಿಂದಲೂ ಜ್ಞೇಯ ಅಲ್ಲ, ಒಟ್ಟಾರೆ ವಾಕ್ಯದಿಂದಲೂ ಅದರ ತಾತ್ಪರ್ಯ ಹಾಗೆ ಬರುವುದಿಲ್ಲ ಅಂತ ತುಂಬಾ ವಾದವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಸಮಯದ ಮಿತಿ ಇರುವುದರಿಂದ ಮತ್ತೆ ನಮ್ಮ ಮತಿಯೂ ಅಲ್ಪವಾಗಿರುವುದರಿಂದ ಈ ಒಂದು ಘಟ್ಟಕ್ಕೆ ಮಾತ್ರ ಇದನ್ನ ಸೀಮಿತಗೊಳಿಸ್ತಾ ಇರ್ತಕ್ಕಂಥವರಾಗಿದ್ದೇವೆ. ಇಂತಹ ದೊಡ್ಡ ಕೊಡುಗೆಯನ್ನ ನಮ್ಮ ವಿಜಯೇಂದ್ರ ಗುರುಸಾರ್ವಭೌಮರು ಜಗತ್ತಿಗೆ ನೀಡಿ ಆ ತತ್ವವನ್ನ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಯದ್ವೃಂದಾವನ ತೀರ್ಥಸ್ಯ ಪಾನಂ ಪಾಪ ವಿಮೋಚನಂ ನಯನಂ ಪುಣ್ಯರಾಶೀನಾಂ ಅವನಂ ಸಂಪದಾಂಚತಂ. ಯಾವ ವೃಂದಾವನದ ತೀರ್ಥವನ್ನ ನಾವು ಪಾನ ಮಾಡಿಬಿಟ್ರೆ ಪಾಪ ವಿಮೋಚನಂ, ಎಲ್ಲ ಪಾಪಗಳೂ ಪರಿಹಾರವಾಗುತ್ತದೆ, ಮತ್ತೆ ಪುಣ್ಯದ ರಾಶಿಯೇ ನಮ್ಮ ಬಳಿಯಲ್ಲಿ ಬಂದು ನಿಲ್ಲುತ್ತದೆ. ನಾವು ಮಾಡಿರುವ ಸಂಪಾದನೆ ಸಂಪತ್ತು ಎಲ್ಲವೂ ಅವನಂ ರಕ್ಷಿತವಾಗುತ್ತದೆ. ಅದು ಅವರ ಪಾದೋದಕದ ಮಹಿಮೆ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇದನ್ನೆಲ್ಲ ಹೇಳುವಾಗ ನಾವೆಲ್ಲ ತುಂಬಾ ಜನ ಅಂದ್ರೆ ಸುಮಾರು 100 ಜನ ಕುಂಭಕೋಣದ ಬಳಿಲಿ ಹೋಗಿ ಮಧ್ಯರಾತ್ರಿ ಸುಮಾರು 12:30 ಗಂಟೆಗೆ ಹೋಗಿ ಅಲ್ಲಿ ಮಲ್ಕೊಂಡಿದ್ದು. ಆ ಮಲ್ಕೊಂಡಿರುವಾಗ ಓವರ್ಫ್ಲೋ ಆಗ್ಬಿಟ್ಟು ನೀರೆಲ್ಲ ಬಂದು ನಾವು ಮಲ್ಕೊಂಡಿದ್ದ ಜಾಗ ಎಲ್ಲ ಒದ್ದೆ ಆಗಿ ನಾವು 4 ಗಂಟೆಗೆ ಹೇಳ್ಬೇಕಾಯ್ತು. ಆಗ ನಮ್ಮ ಮನಸ್ಸಲ್ಲಿ ಎಷ್ಟು ಸಂತೋಷ ಇತ್ತಂದ್ರೆ ದ್ವಾದಶಿ ಸಂದರ್ಭ ಇತ್ತು ಅದು. ಬೇಗ ಸ್ನಾನ ಮಾಡಿ ಸತ್ಕರ್ಮಗಳ ಪ್ರವೃತ್ತಿಗೆ ವಿಜಯೇಂದ್ರರೇ ನಮಗೆ ಪ್ರಚೋದಕರಾಗಿದ್ದಾರೆ ಅಂತ ತಿಳ್ಕೊಂಡು ಅದನ್ನ ಮಾಡಿ ಅಲ್ಲಿ ಒಂದು ಗ್ರಂಥದ ಮಂಗಳವನ್ನು ಮಾಡಿಕೊಂಡು ಪುನೀತರಾಗಿ ನಾವು ಸಂತೋಷದಿಂದ ಬರ್ತಾ ಇರ್ತಕ್ಕಂಥವ್ರಾದ್ರು. ಅಷ್ಟು ಪವಿತ್ರವಾದ ವಿಜಯೇಂದ್ರರ ಪಾದೋದಕದ ಮಹಿಮೆ ಇರ್ತಕ್ಕಂಥದ್ದಾಗಿದೆ, ಅವರ ಗ್ರಂಥದ ಮಹಿಮೆ ಇರ್ತಕ್ಕಂಥದ್ದಾಗಿದೆ. ನಾವು ಅತ್ಲಾ ಕಡೆ ಕೇಂದ್ರೀಕರಿಸ್ತಾ ಅವರ ವಿಶೇಷವಾದ ಅನುಗ್ರಹವನ್ನು ಪಡೆಯೋಣ. ರಾಘವೇಂದ್ರ ಗುರು ಸಾರ್ವಭೌಮರನ್ನಂತೂ ವಿಜಯೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕಃ ಶ್ರೀ ರಾಘವೇಂದ್ರೋ ಯತಿರಾಟ್ ಅಂತ ಸ್ತೋತ್ರ ಮಾಡ್ತಾರೆ.
ಆ ತರ ರಾಘವೇಂದ್ರ ಸ್ವಾಮಿಗಳಿಗೆ ತಮ್ಮ ಗುರುಗಳನ್ನೂ ಪರಮ ಗುರುಗಳನ್ನೂ ಸೇರಿಸಿ ಹೊಗಳೋದೇ ಅವರಿಗೆ ಸಮ್ಮತ. ಅವರು ಶ್ರೀ ರಾಘವೇಂದ್ರ ಯತಿರಾಟ್ ಆಗಿರ್ಬೋದು, ಆದ್ರೆ ಅವರೆಂದೂ ಕೂಡ ತಮ್ಮ ಗುರುಗಳನ್ನೂ ಪರಮ ಗುರುಗಳನ್ನು ಸ್ಮರಿಸುವ ಒಳ್ಳೆ ಒಂದು ಪಾರಮಹಂಸ ಧರ್ಮದಲ್ಲಿ ನಿಷ್ಠರಾಗಿದ್ದರು. ಅಂಥವರಿಂದಲೇ ಸಮಾಜದಲ್ಲಿ ತತ್ವಜ್ಞಾನ ಭಕ್ತಿ ಶ್ರದ್ಧೆಗಳು ಮೂಡಲು ಸಾಧ್ಯ. ಅಂಥ ವಿಜಯೇಂದ್ರ ಗುರು ಸಾರ್ವಭೌಮರ ಚರಣಾರವಿಂದಗಳಲ್ಲಿ ಈ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ, ಹಾಗೇನೆ ನಮ್ಮ ನಾಗೂರ್ ಶ್ರೀನಿವಾಸ್ ಅವರನ್ನು ಅಭಿನಂದಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲ ಭಾಗವಹಿಸಿರತಕ್ಕಂಥ ಜನರಿಗೂ ಕೇಳತಕ್ಕಂಥ ಜನರಿಗೂ ಕೂಡ ಭಗವಂತ ಮಂಗಳವನ್ನು ಮಾಡಲಿ ಅಂತ ಇಲ್ಲಿಗ ಉಪನ್ಯಾಸದ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣು ಮೇ ಪರಮಃ ಸುರತು. ಶ್ರೀಕೃಷ್ಣಾರ್ಪಣಂ ಅಸ್ತು.